ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ನರೆಲ್ಲ ಗುಣಯುತನ ಗಣಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜೆಯವರ ಸುತನ ಕೋವಿದೆ ಗಿರಿಜೆಯವರ ಸುತನ ಸುರಮೌನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ
ವರಮಾಧವೂರ ವಿಘ್ನೇಶ್ವರನ ನಿಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ಕೊಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ಇಂದನ ದಿನ್ನ ತೈ ಕೊಂತನ ದಿನ್ನ ತೈ ತೈ ದಿನ್ನ ತೈ ತಾ ದಿನ ತೈ ತೈ ದಿನ ತೈ ತಾ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಗಜಮುಖನ ಪಾದವ ನೆನೆವೆ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಗನ ಮೋದಕಗಸ್ತ ಮೂಷಿಕ ವಾಗನ ಮೋದಕಗಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಪಾದವ ನೆನೆವೆ ಪಾದವ ನೆನೆವೆ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರಗ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಂದನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೋಂದನ ದಿನ್ನ ತೈ ದಿನ್ನ ತೈ ದಿನ್ನ ತೈ ನಿಂದನ ದಿನ್ನ ತೈ ತೋಂದನ ದಿನ್ನ ತೈ ತೈ ದಿನ್ನ ತೈ ತಾ ದಿನ ತೈ ತೈ ದಿನ ತೈ ತಾ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಒಂದೇ ದೇವರ ದೇವಾ
ಹೋಗತೋ ತಗದ ದಿನತೆ ಚತುಸ್ಸಾಗರ ವಲಯಾಂಕಿತವಾದಂತಹ ಅಖಂಡ ಭೂಮಂಡಲವನ್ನು ಆರ್ಯಾವೃತ್ತ ಅಂತ ಕೊಂಡಾಡಿದರು. ಸತ್ಯ. ಸಾಧುಗಳು, ಸಜ್ಜನರು, ಕ್ಷಾತ್ರೇಯರು, ವೈಶ್ಯರು, ಬ್ರಾಹ್ಮಣರು ಹೀಗೆಲ್ಲ ನಾನಾ ವಿಧದವರು ವಾಸಿಸುವಂತಹ ಬಲು ಪುಣ್ಯತಮವಾದಂತಹ ಭೂಮಿ ಇದು. ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವುದು ಮೂರು ಲೋಕಗಳು. ಸತ್ಯ. ವಿಶ್ವ ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳ, ಕಟಿ ಪ್ರದೇಶವನ್ನು ಮರ್ತ್ಯಲೋಕ, ಶಿರವನ್ನು ಸ್ವರ್ಗ. ಹೀಗೆ ಜ್ಞಾನಿಗಳು ಹಾಡಿದರು, ಕೊಂಡಾಡಿದರು. ನಿಜ. ಯಾವ ಕಾರಣದಿಂದ ಬಲ್ಲೆಯ? ಯಾಕೆ? ಮೂರು ಲೋಕಗಳಲ್ಲೂ ಸರ್ವಶ್ರೇಷ್ಠವಾದುದು ನಾಕಲೋಕವೆಂದಾಗಿದ್ದರೂ ಕಟಿ ಪ್ರದೇಶದಲ್ಲಿರುವುದು ಮರ್ತ್ಯಲೋಕ. ಅಲ್ವೇ? ಹೊಟ್ಟೆ ಸರಿ ಇಲ್ಲ ಅಂತ ಆದ್ರೆ ತಲೆ ಸರಿ ಇರ್ತದೋ ಹೇಳು? ಇಲ್ಲ. ಆದ ಕಾರಣವಾಗಿ ಮರ್ತ್ಯದಲ್ಲಿ ಸರಿಯಾದಂತಹ ಸಮತೋಲನದಂತೆ ಪ್ರತಿಯೊಬ್ಬರೂ ತಮ್ಮ ವ್ಯವಹಾರದಲ್ಲಿ ತೊಡಗಿಕೊಂಡರು ಎಂದಾದರೆ ಮೂರು ಲೋಕಗಳು ಸಮತೋಲನದಲ್ಲಿರ್ತದೆ ಎನ್ನುವುದೇ ಇದರ ಅರ್ಥ. ಮತ್ತು ನಾವು ನೋಡುವುದಿದ್ರೆ ಈ ಭೂಲೋಕದಲ್ಲಿ ಚತುರ್ವರ್ಣೀಯರೆನ್ನುವಂತಹ ವರ್ಗವೊಂದಿದೆ. ಬ್ರಾಹ್ಮಣ, ಕ್ಷಾತ್ರೇಯ, ವೈಶ್ಯ, ಶೂದ್ರ. ನಾಲ್ಕು ವರ್ಣದವರಿಗೂ ಒಂದೇ ವಾಕ್ಯದಲ್ಲಿ ಹೇಳಿದ್ದೇನು? ಸದಾಚಾರ ಸಂಪನ್ನರು. ಬ್ರಾಹ್ಮಣರಾದವರು ಹೇಗಿರಬೇಕು? ಸದಾ ಆಚಾರ ಸಂಪನ್ನರಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ, ಯಾಗ ಯಜನಗಳನ್ನು ಮಾಡುತ್ತಾ, ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ನಿಟ್ಟಿನಲ್ಲಿ ದುಡಿದುಕೊಂಡು ಆ ಮೂಲಕವಾಗಿ ಈ ಮೂರು ಲೋಕಗಳಲ್ಲೂ ಧರ್ಮ ಪರಿಪಾಲನೆಯಾಗುವರೆ ಸಹಕರಿಸಬೇಕು ಎನ್ನುವುದೇ ಅದರ ತಾತ್ಪರ್ಯ. ನಿಜ. ಕ್ಷಾತ್ರೇಯರಾದವರು ಸದಾಚಾರ ಅಣತತ್ಪರರಾಗಿರಬೇಕು. ತಮ್ಮ ಬಾಹುಗಳಲ್ಲಿರುವಂತಹ ಬಲವನ್ನೇ ಮೂಲವನ್ನಾಗಿರಿಸಿಕೊಂಡು ಆ ಮೂಲಕವಾಗಿ ಆರ್ಥರಾದವರನ್ನು, ದೀನರಾದವರನ್ನು ಸಂರಕ್ಷಿಸಬೇಕಾದಂತಹ ಸ್ವಯಂ ಕರ್ತವ್ಯವನ್ನು ಹೊಂದಿದವರು ಕ್ಷಾತ್ರೇಯರು. ಸತ್ಯ. ವೈಶ್ಯರಾದವರು ಸದಾ ಚಾರಣ ತತ್ಪರರಾಗಿರಬೇಕು. ವ್ಯಾಪಾರ ಎನ್ನುವುದು ನಿಂತಲ್ಲೇ ನಿಲ್ಲುವುದಲ್ಲ. ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ. ಬೆಲೆಗಳ ಏರುಪೇರಾಗುತ್ತದೆ. ಅದಕ್ಕೆ ಸರಿಯಾಗಿ ತಮ್ಮ ಜೀವನವನ್ನು ಹೊಂದಿಸಿಕೊಂಡು ಸರಿಯಾದಂತಹ ನೆಗದಿಯನ್ನು ಪಡಿಸಿಕೊಂಡು ಆ ಮೂಲಕವಾಗಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ ವ್ಯಾಪಾರ ವೃತ್ತಿಯನ್ನು ಮಾಡುವವರು ವೈಶ್ಯರಾಗಿರಬೇಕು. ಆದ ಕಾರಣ ಸದಾ ಚಾರಣ ತತ್ಪರ. ಶೂದ್ರನಾದವನು ಸದಾ ಚರಣ ತತ್ಪರನಾಗಿರಬೇಕು. ಶೂದ್ರನಾದವನು ಚರಣ ತತ್ಪರ ಅಂದ್ರೆ ಏನು? ಉಳಿದವರು ಸಾಮಾನ್ಯವಾದಂತಹ ದೃಷ್ಟಿಕೋನದಿಂದ ನೋಡುವುದಾದ್ರೆ ಇನ್ನೊಬ್ಬನ ಸೇವೆಯನ್ನು ಮಾಡುವುದಕ್ಕಿರುವುದು ಚರಣ ತತ್ಪರ ಅಲ್ಲವೇ ಅಲ್ಲ. ಭೂಮಿಯಲ್ಲಿ ಉಳುಮೆಯನ್ನು ಮಾಡುವುದರ ಮುಖಾಂತರವಾಗಿ ಕೃಷಿಕನಾಗಿಯೋ ರೈತನಾಗಿಯೋ ಭೂಮಿಯ ಸಮತೋಲನವನ್ನು ಕಾಪಿಟ್ಟುಕೊಳ್ಳಬೇಕಾದಂತಹ ನೈತಿಕ ಹೊಣೆ ಆ ಶೂದ್ರನಿಗಿದೆ. ಆದ ಕಾರಣವಾಗಿ ಚತುರ್ವರ್ಣೀಯರಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಲೂ ಅಲ್ಲ ಎನ್ನುವುದು ಜ್ಞಾನಿಗಳು ತಿಳಿದಂತಹ ಸತ್ಯ. ಇಲ್ಲದೆ ಇದ್ರೆ ಏನು? ಜನ್ಮಣೆ ಜಾಯತೆ ಜಂತು, ಕರ್ಮಣೆ ಜಾಯತೆ ದ್ವಿಜ, ವೇದಧ್ಯಯನ ವಿಪ್ರ, ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಎನ್ನುವಂತಹ ಮಾತಿತ್ತ. ಹಾಗಿದ್ರೆ ಜನ್ಮದಿಂದ ಪ್ರತಿಯೊಬ್ಬರೂ ಜಂತುವೇ ಆಗಿದ್ದಾನೆ. ಯಾಕೆ ಈ ಮಾತನ್ನು ಹೇಳಿದೆ? ಋಷಿತ್ವವನ್ನು ಅಂಗೀಕರಿಸಿದಂತಹ ಮೃಖಂಡು ನಾನು. ಸತ್ಯ. ಯಾವ ರೀತಿಯ ಋಷಿತ್ವ? ಒಂದು ಕಾಲದಲ್ಲಿ ಗೃಹಸ್ಥರಾಗಿದ್ದವರು ಋಷಿತ್ವವನ್ನು ಅಂಗೀಕರಿಸುವುದಕ್ಕೆ ಆಗುತ್ತದೆ ಎನ್ನುವುದನ್ನು ಲೋಕಕ್ಕೆ ಪ್ರಕಟಗೊಳಿಸಿದವರು ನಾವುಗಳಿದ್ದೇವೆ. ಸಂಸಾರಿಗಳಾಗಿ ಆ ಮೂಲಕವಾಗಿ ಋಷಿತ್ವವನ್ನು ಅಂಗೀಕರಿಸಿದ್ದು ಯಾಕೆ ಬೇಕಾಗಿ? ಲೋಕದ ಕಲ್ಯಾಣಕ್ಕೆ ಬೇಕಾಗಿ. ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮ ಶರೀರದಲ್ಲಿ ಯಾವುದೇ ಅಪೇಕ್ಷೆಯನ್ನು ಇರಿಸಿಕೊಳ್ಳದೆ, ಯಾವುದೇ ಆಶಾಕಾಂಕ್ಷೆಗಳನ್ನು ಇರಿಸಿಕೊಳ್ಳದೆ, ಪ್ರಪಂಚದಲ್ಲಿ ಧರ್ಮವನ್ನು ಕಾಪಿಡಬೇಕಾದಂತಹ ಸ್ವಯಂ ಕರ್ತವ್ಯವನ್ನು ಹೊಂದಿದವರಾಗಿ ಇಷ್ಟರವರೆಗೆ ನಾವು ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎನ್ನುವುದು 4 ವಿಧಗಳು. ಅದರಲ್ಲಿ ಬ್ರಹ್ಮಚರ್ಯವನ್ನು ಕಳೆದೆ ಈಗ ಗೃಹಸ್ಥಾಶ್ರಮದಲ್ಲಿ ನಾನಿದ್ದೇನೆ. ಇನ್ನು ಬರುವಂತಹ ವಾನಪ್ರಸ್ಥವೋ ಸನ್ಯಾಸವೋ ಅದು ಕಾಲ ಬಂದಾಗ ಅದನ್ನು ಸ್ವೀಕರಿಸಿಕೊಳ್ಳೋಣ. ಹಾಗೆಂದು ನನ್ನನ್ನು ಕೈ ಹಿಡಿದಂತಹ ನಿನ್ನ ಮಗವನ್ನು ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ದಿನ ದಿನ ಕಳೆದ ಹಾಗೆ ನಿನ್ನ ಮುಖ ಬಾಡಿ ಹೋಗುತ್ತಾ ಇದೆ. ನಿಜ. ಯಾವತ್ತೂ ಹಾಗಿರಬಾರದಲ್ಲ. ಗಂಡನನ್ನು ಕಂಡಾಗ ಹೆಂಡತಿಯಾಗದವಳು ಹೇಗಿರಬೇಕಾದವಳು? ಅರವಿಂದ ಸಖ. ಹೀಗೊಂದು ಹೆಸರಿದೆ ಸೂರ್ಯನಿಗೆ. ಜಗತ್ತಿನಲ್ಲಿರುವಂತಹ ಸಕಲ ಜೀವರಾಶಿಗಳನ್ನು ಸಂರಕ್ಷಿಸುವಂತಹ ಕರ್ತವ್ಯವನ್ನು ಹೊಂದಿದವನು ಅವನು. ಜಗತ್ತಿನಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಕರ್ತವ್ಯ ಪ್ರಜ್ಞೆಯನ್ನು ಕೊಡುವವನು ಭಗವಾನ್ ನೇಸರ. ಭಗವಾನ್ ಸೂರ್ಯನಾರಾಯಣ ಜಗಚ್ಚಕ್ಷು, ಜಗತ್ತಿನ ಕಣ್ಣು ಅಂತ ನಾವು ಅವನನ್ನು ಹಾಡುತ್ತೇವೆ, ಕೊಂಡಾಡುತ್ತೇವೆ. ಯಾಕೆ ಬೇಕಾಗಿ ಬಲ್ಲೆಯ? ವಿಷಮ ತುರಗಗಳೇಳು ಎಸೆವ ಸಾರಥಿ ಹೆಳವ ರಥಕೊಂದೇ ಚಕ್ರ, ಅಸಮ ನಿಪುಣನು ಕರ್ತವ್ಯದೊಳು ಭಗವಾನ್ ಭಾಸ್ಕರನು. ಹೀಗೆ ಜ್ಞಾನಿಗಳು ಹಾಡಿದರು, ಕೊಂಡಾಡಿದರು. ವಿಷಮ ತುರಗಗಳೇಳು, ಅವನ
ರಥಕ್ಕೆ ಕಟ್ಟಿದಂತಹ ಕುದುರೆಗಳ ಸಂಖ್ಯೆ 7 ವಿಷಮ ಸಂಖ್ಯೆಯಲ್ಲಿ. ರಥಕ್ಕೊಂದೇ ಚಕ್ರ, ರಥಕ್ಕೆ ಒಂದು ಚಕ್ರವಿರುವುದು. ರಥವನ್ನು ಹೊಡೆಯುವಂತಹ ಸಾರಥಿ ಇದ್ದಾನಲ್ಲ ಅರುಣ, ಅವ ಸೊಂಟದಿಂದ ಕೆಳಗೆ ಬಲ ಇಲ್ಲದವನು. ಇಂತಹ ವಿಷಮವಾದಂತಹ ಸ್ಥಿತಿ ಇದ್ದರೂ ಸಮಸ್ಥಿತಿಯನ್ನು ಕಾಪಿಟ್ಟುಕೊಂಡು ಬಂದು ಪೂರ್ವ ದಿಕ್ಕಿನಲ್ಲಿ ಮೂಡುವ ಹೊತ್ತಿನಲ್ಲಿ ಮುಡುತ್ತಾನೆ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುವ ಹೊತ್ತಿನಲ್ಲಿ ಮುಳುಗುತ್ತಾನೆ. ಆದುದರಿಂದಲೇ ಅವನೇ ಕರ್ತವ್ಯಕ್ಕೆ ದೇವನು. ಅಂತಹ ಸೂರ್ಯನಾರಾಯಣನ ಅನುಗ್ರಹಕ್ಕೆ ಪಾತ್ರರಾದವರು ನಾವುಗಳು. ಆ ಸೂರ್ಯನಾರಾಯಣನು ಕಾಣದೆ ತಾವರೆ ಮುದುಡಿದ್ದು ಅರಳುವುದಿಲ್ಲವಂತೆ. ಗಂಡನಾದವನು ಹಾಗೆ ಹೆಂಡತಿಯಾದವಳಿಗೆ ಸೂರ್ಯನ ರೀತಿಯಲ್ಲಿ ಇರ್ತಾನೆ, ಹೆಂಡತಿಯಾದವಳು ಗಂಡನಾದವನಿಗೆ ತಾವರೆಯ ರೀತಿಯಲ್ಲಿ ಇರ್ತಾಳೆ. ಹಾಗಿದ್ರೆ ಇಂದು ಯಾಕೆ ನಿನ್ನ ಮುಖಾರವಿಂದ ನೋಡಿದ್ರೆ ಅರವಿಂದದ ಹಾಗೆ ಕಾಣುತ್ತಾ ಇಲ್ಲಲ್ಲ? ಏನಾಯಿತು ನಿನಗೆ? ಯಾಕೆದು ಕೂಡ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ಅರಿತುಕೊಳ್ಳುವುದಕ್ಕೆ ನಮ್ಮ ಮುಖವೇ ಕೈಗನ್ನಡಿಯಂತೆ. ಹೌದು, ನನ್ನ ಮುಖವನ್ನು ಕಂಡು ಏನು ಬೇಸರ ಎಂಬುದಾಗಿ ಪ್ರಶ್ನೆಯನ್ನಿತ್ತವರು ನೀವಿದ್ದೀರಿ. ಗುಗುಡದೋಳು ನೀನಿರ್ಪೇನೆ ಆಕೆ. ನಿಜ. ಏನದು ದೇವ್ರೆ? ಏನು ವಿಷಯ ಬೇರೆ ಏನೂ ಅಲ್ಲ. ಮದುವೆಗೆ ಅದೆಷ್ಟೋ ವರ್ಷಗಳೇ ಕಳೆದು ಹೋಯಿತು. ಸತ್ಸಂತಾನ ಎಂಬುದು ನಮಗೆ ಪ್ರಾಪ್ತಿಯಾಗದೆ ಹೋಯಿತಲ್ಲ. ಅದಕ್ಕಾಗಿ ಮನಸ್ಸಿನಲ್ಲಿರುವಂತಹ ಬೇಸರ ದಿನದಿಂದ ದಿನಕ್ಕೆ ನನಗೆ ಕಾಡುತ್ತಾ ಇದೆ. ಬೇರೆ ಏನು ಬೇಸರ ಇಲ್ಲ ದೇವ್ರೆ. ಆ ಒಂದು ಬೇಸರ ಬಿಟ್ರೆ ಜೀವನದಲ್ಲಿ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ ನಾನು. ಮರಗುತ್ತಿರುವೆಯಾ ನೀನು? ಹೌದು ದೇವರೇ. ಬಿಡು ಮನಸ್ಸಿನ ದುಗುಡವಯಾರಿ ನಾರಿ ಬಿಡು ಮನಸ್ಸಿನ
ಸತಿಯೇ, ದೇವ್ರೆ. ಕಣ್ಣೀರನ್ನು ಇಳಿಸುತ್ತಾ ನಿತ್ಯವೂ ನೀನು ಮನೆಯ ಮೂಲೆಯಲ್ಲಿ ಕುಳಿತಿರುವುದು ಯಾಕೆ ಅಂತ ನನಗೀಗ ವೇದ್ಯವಾಯಿತು. ತಿಳಿಯಿತಲ್ಲ. ಗಂಡನಾಗಿ ಈ ದುಃಖವನ್ನು ಮೊದಲೇ ನಾನು ಅರಿಯಬೇಕಾಗಿತ್ತು. ಋಷಿತ್ವವನ್ನು ಅಂಗೀಕರಿಸಿದ್ದರೂ ಸತಿಯಾದಂತಹ ನಿನ್ನ ಅಂತರಂಗದ ನೋವಿನ ಮರ್ಮವನ್ನು ಅರಿಯುವುದಕ್ಕೆ ಅಸಾಧ್ಯನಾಗಿ ಹೋದೆನಲ್ಲ. ಸತ್ಯ. ಈ ಖೇದ ನನ್ನನ್ನು ಬಾಧಿಸ್ತಾ ಇದೆ. ಸತಿಯೇ, ಏನು ದೇವ್ರೆ? ಹೆಣ್ಣಾದವಳನ್ನು ನಮ್ಮ ಸನಾತನವಾದಂತಹ ಸಮಾಜ 6 ಗುಣಗಳಿಂದ ನೋಡಿತು. ಸತ್ಯ. ಕಾರ್ಯೇಶು ದಾಸಿ, ಕರಣೀಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ವೇಶ್ಯ, ಕ್ಷಮಯಾ ಧರಿತ್ರಿ ಎಂಬುದಾಗಿ. ಕಾರ್ಯೇಶು ದಾಸಿ, ಗಂಡನ ಸೇವೆಯನ್ನು ಮಾಡುವಲ್ಲಿ ದಾಸಿಯಾಗಿ ವ್ಯವಹರಿಸ್ತಾಳೆ ಹೆಂಡತಿಯಾದವಳು. ನಿಜ. ಕರಣೀಸು ಮಂತ್ರಿ, ಗಂಡನಿಗೆ ಸಮಸ್ಯೆಗಳು ಬಂದಾಗ ಸೂಕ್ತವಾದಂತಹ ಸಮಾಲೋಚನೆಯನ್ನು ಮಾಡುವುದರ ಮುಖಾಂತರವಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಮಂತ್ರಿಯ ಸ್ಥಾನವನ್ನು ಅಲಂಕರಿಸುವವಳಂತೆ. ಸತ್ಯ. ಭೋಜ್ಯೇಶು ಮಾತಾ, ತನ್ನ ಗಂಡನಿಗೆ ಬಡಿಸುವಾಗ ಮಾತೆಯ ಸ್ಥಾನವನ್ನು ಅಲಂಕಾರ ಮಾಡುತ್ತಾಳೆ. ನಿಜ ದೇವ್ರೆ. ರೂಪೇಶು ಲಕ್ಷ್ಮಿ, ಈ ರೂಪ ಮುಖಕ್ಕೆ ಕಾಣುವಂತಹ ರೂಪವಲ್ಲ, ಐಶ್ವರ್ಯದಲ್ಲಿ ಲಕ್ಷ್ಮಿಯ ಸ್ಥಾನವನ್ನು ಅಲಂಕರಿಸ್ತಾಳೆ ಹೆಂಡತಿಯಾದವಳು. ಶಯನೇಶು ವೇಶ್ಯ, ಶಯನಾಗಾರದಲ್ಲಿ ವೇಶ್ಯೆಯ ಹಾಗೆ ಸಹಕರಿಸುವವಳು ಹೆಣ್ಣು. ಸತ್ಯ. ಕೊನೆಯಲ್ಲಿ 5 ಗುಣಗಳನ್ನು ಹೊಂದಿದಂತಹ ಹೆಣ್ಣನ್ನು ಹೋಲಿಸಿದೆ ಎಲ್ಲಿಗೆ ಬಲ್ಲೆಯ? ಕ್ಷಮಯಾ ಧರಿತ್ರಿ, ಈ ಭೂಮಿ ತಾಯಿಗೆ ಹೋಲಿಸಿದ್ದು. ಯಾಕೆ? ದುಷ್ಟರನ್ನು ಶಿಷ್ಟರನ್ನು ತನ್ನ ಒಡಲಿನಲ್ಲಿ ಎತ್ತಿ ಆಡಿಸುವವಳು ಓ ಮಾತೆ. ಒಬ್ಬ ದುಷ್ಟ ಇದ್ದಾನೆ ಅಂತ ಹೇಳಿ ಅಲ್ಲಿಗೆ ಅವನನ್ನು ನುಂಗುವುದಿಲ್ಲ, ಒಬ್ಬ ಶಿಷ್ಟ ಇದ್ದಾನೆ ಅಂತ ಹೇಳಿ ಅವನನ್ನೇ ಎತ್ತಿ ಹಿಡಿಯುವುದಿಲ್ಲ. ಯಾವ ತರತಮವೂ ಇಲ್ಲದೆ ತಾರತಮ್ಯವೂ ಇಲ್ಲದೆ ದುಷ್ಟರನ್ನು ಶಿಷ್ಟರನ್ನು ತನ್ನ ಒಡಲಿನಲ್ಲಿ ಎತ್ತಿ ಹಿಡಿದವಳು ಓ ಮಾತೆ. ಅಂತಹ ಸ್ಥಾನವನ್ನು ಹೆಣ್ಣಿಗೆ ಕೊಟ್ಟುದೆ. ನಿಜ. ನೀನು ಅದರ ಘನತೆಯನ್ನು ಗೌರವವನ್ನು ಉಳಿಸಿಕೊಂಡವಳಿದ್ದೀಳಿ ಅಂತ ನನಗೆ ಈಗ ಗೊತ್ತಾದದ್ದು. ಕ್ಷಮಯಾ ಧರಿತ್ರಿ, ಧರಿತ್ರಿಯ ಹಾಗೆ ಎಷ್ಟು ಕಷ್ಟ ಬಂದ್ರೂ ಅನುಭವಿಸುವುದಕ್ಕೆ ಸಿದ್ಧಳಿದ್ದೀಯ. ಆದರೂ ನಾನು ಕೇಳಿದ ಕ್ಷಣದಲ್ಲಿ ಹೇಳಿದೆ ಅಲ್ಲ, ಇಂತಹ ಒಂದು ನೋವುಂಟು ಅಂತ. ನಿನಗೊಂದು ಮಾತು ಗೊತ್ತುಂಟ ನಿನಗೆ? ಆನೆಯಾಗಿ ಕಬ್ಬು ತಿನ್ನುವುದಕ್ಕಿಂತ ಇರುವೆಯಾಗಿ ಸಕ್ಕರ ತಿನ್ನುವುದು ಒಳ್ಳೆಯದು. ಯಾಕೆ? ಮಹತ್ತರವಾದಂತಹ ಶ್ರಮವನ್ನು ಪಡುವುದಕ್ಕಿಂತ ಸುಲಭ ಸಾಧನ ಯಾವುದು? ಇದನ್ನು ನಮ್ಮ ಸಮಸ್ಯೆಗೆ ಅಂತ ಅರ್ಥೈಸಿಕೊಳ್ಳಬೇಕು. ಜೀವನದಲ್ಲಿ ಸಮಸ್ಯೆ ಮದುವೆಯಾಗುವುದು ಎನ್ನುವುದು ಕೇವಲ ನಮ್ಮ ಶರೀರದಲ್ಲಿರುವಂತಹ ಕೊಬ್ಬನ್ನು ಇಳಿಸುವುದಕ್ಕಲ್ವಲ್ಲ, ಸತ್ಸಂತಾನವನ್ನು ಪ್ರಾಪ್ತಿ ಮಾಡುವುದಕ್ಕೂ ಬೇಕಾಗಿ. ಯಾಕೆ? ನಮ್ಮ ಕಾಲದ ಅಳಿವಿನ ನಂತರದಲ್ಲಿ ನಮಗೆ ಸದ್ಗತಿ ಸಿಗಬೇಕು ಅಂತಾದ್ರೆ ಸತ್ಸಂತಾನ ಪ್ರಾಪ್ತಿಯಾಗಬೇಕು. ಒಂದರ್ಥದಲ್ಲಿ ನಮಗೆ ಸತ್ಸಂತಾನ ಇಲ್ಲ ಅಂತಾದ್ರೆ ಅಳಿದಂತಹ ಮೋಕ್ಷವನ್ನು ಪಡೆದಂತಹ ಪಿತೃಗಳಿಗೂ ಮತ್ತೂ ಮೋಕ್ಷದಿಂದ ವಂಚಿತರಾಗುತ್ತಾರಂತೆ. ಹಾಗಿದ್ರೆ ಸತ್ಸಂತಾನ ಪ್ರಾಪ್ತಿಯಾಗಬೇಕು ಎನ್ನುವುದಕ್ಕೆ ಬೇಕಾಗಿ ಯೋಚನೆ ಮಾಡಿದ್ರೆ ಕೊಡುವವನೊಬ್ಬನಿದ್ದಾನೆ. ತಬದಳು ಕಡುಮೆಚ್ಚಿತು ತಲಿ ಪಡೆವಿನೋ ವರವನು ನಾರಿ ಪಡೆವೆನು ತರಳನ ದಿಡವಿದು ನೋಡಿ, ಪಡೆವೆನು ತರಳನ ದಿಡವಿದು ನೋಡಿ. ಶರಣವನಂಬಿದ ಶರಣರ ಬೋರೆವರು, ಶರಣವನಂಬಿದ ಶರಣರ ಬೋರೆವ ಪರಮೇಶ್ವರನ ಕರುಣಿತ ತಿರಲಿ. ನಾದಿ ಬಿಡು ಮನಸ್ಸಿನ ದುಗುಡ ವಯ್ಯಾರಿ, ಬಿಡು ಮನಸ್ಸಿನ ದುಗುಡ ವಯ್ಯಾರಿ. ನಾರಿ ಪ್ರಾಣೇಶ್ವರಿ, ಅಂತರಂಗದ ನಿನ್ನದು ಗುಣವನ್ನು ನಾನು ಅರ್ಥೈಸಿಕೊಂಡೆ. ಸರಿ. ಗಂಡನಾದವನು ಸತಿಯಾದವಳ ಸಂತೋಷದಲ್ಲಿ ಮಾತ್ರ ಪಾಲುಗಾರಿಕೆಯನ್ನು ಹೊಂದುವುದಲ್ಲ,
ಹೆಂಡತಿಯಾದವಳ ದುಃಖದಲ್ಲೂ ಸಮಪಾಲನ್ನು ತೆಗೆದುಕೊಳ್ಳುವವನೇ ನಿಜಾರ್ಥದಲ್ಲಿ ಗಂಡನಾಗುವುದು. ಸತ್ಯ. ಪತಿ ಎನ್ನುವಂತಹ ಹೆಸರಿಗೆ ಬರುವುದು ಆವಾಗಲೇ. ಮತ್ತೆ ಆ, ಸತ್ಸಂತಾನ ಯಾಕೆ ಪ್ರಾಪ್ತಿಯಾಗಲಿಲ್ಲ? ಯಾಕೆ? ಹಾಗಿದ್ರೆ ಒಂದದು ಪೂರ್ವ ಜನ್ಮಂ ಘೃತಂ ಪಾಪಂ ವ್ಯಾಧಿರೂಪೇ ಭವಿಷ್ಯತಿ. ಒಂದು ಮಾತುಂಟು ಶಾಸ್ತ್ರದಲ್ಲಿ, ಕಳೆದ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳು ವ್ಯಾಧಿಯ ರೀತಿಯಲ್ಲಿ ನಮ್ಮನ್ನು ಬೆಂಬಿಡುತ್ತಾ ಇರ್ತದೆಯಂತೆ. ವ್ಯಾಧಿ ಅಂದ್ರೆ ಸಾಮಾನ್ಯವಾದಂತಹ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ಅದು ರೋಗ. ಹೌದು. ಇದು ರೋಗ ಅಂತ ಎನ್ನುವುದಕ್ಕಿಂತಲೂ ವ್ಯಾಧಿ ಅಂದ್ರೆ ವಿಶೇಷಾರ್ಥವೇನು? ಏನು? ಸಾಂಸಾರಿಕವಾದಂತಹ ತೊಂದರೆ, ಮಕ್ಕಳನ್ನು ಪಡೆಯದೇ ಇರುವುದು, ಅಥವಾ ಆರ್ಥಿಕವಾದಂತಹ ಸಮಸ್ಯೆ, ಎಲ್ಲವೂ ಸೇರಿದ್ರೆ ಅದೊಂದು ವ್ಯಾಧಿ, ಅದೊಂದು ರೋಗವೇ ಅಲ್ವೇ? ಹಾಗಿದ್ರೆ ನಮಗೆ ಈಗ ಬಂದಂತಹದ್ದು ವ್ಯಾಧಿಯೂ ಇದುವೆ. ಯಾವುದೋ ಜನ್ಮದಲ್ಲಿ ಯಾವುದೋ ತಿಳಿದೋ ತಿಳಿಯದೆಯೋ ಅಕ್ಷಮ್ಯವಾದಂತಹ ಅಪರಾಧಗಳನ್ನು ಎಸಗಿದ ಕಾರಣವಾಗಿ ನಮಗೆ ಈ ಬಾಧೆ ಬಂದಿರಬಹುದೋ ಏನು. ಸರಿ. ಆದರೆ ಬಂದಂತಹ ತೊಡಕನ್ನು ದೂರೀಕರಿಸಿಕೊಳ್ಳುವುದು ಹೇಗೆ? ಹೇಗೆ? ಭಗವದ್ದರ್ಚನೆಯ ಮೂಲಕವಾಗಿ. ನಾವು ಹುಟ್ಟಿ ಬರುವಾಗಲೇ ಬ್ರಹ್ಮ ಎನ್ನುವವನು ನಮ್ಮ ಹಣೆಯಲ್ಲಿ ಬರೆದಿರ್ತಾನೆ ಹೀಗೆ ಅಂತ ಹೇಳಿ. ಆದ ಕಾರಣವಾಗಿ ಆ ವಿಧಿಗೆ ವಿಧಾತ, ಸರ್ವರ ಹಣೆಯಲ್ಲೂ ವಿಧಿಸುವವನವನೆನ್ನುವ ಕಾರಣಕ್ಕೆ ಬೇಕಾಗಿ ಅಂಡಜವೋ ಪಿಂಡಜವೋ ಶ್ವೇತಜವೋ ಋತ್ವಿಜವೋ ಜರಾಯುಜವೋ ಮೊದಲಾದಂತಹ ನವವಿಧಗಳ ಸೃಷ್ಟಿಯಂತೆ ದಿವಸವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವವನಂತೆ ಬ್ರಹ್ಮ. ಸತ್ಯ. ಅದರಲ್ಲಿ ಒಂದು ಈ ಮನುಷ್ಯ ರೂಪ, ಮನುಷ್ಯ ಜನ್ಮವೆನ್ನುವುದು. ಇದನ್ನು ಪಡೆಯಬೇಕು ಅಂತಾದ್ರೂ 7 ಜನ್ಮದಲ್ಲಿ ಮಾಡಿದಂತಹ ಪುಣ್ಯವಿರಬೇಕು. ಹೌದು ದೇವರೇ. ಸಾಮಾನ್ಯ ಜ್ಞಾನಿಯೊಬ್ಬ ಹೇಳಿದ ಮಾತೆ ಅದಲ್ವಾ? ಹೇಗೆ? ಮಾನವ ಜನ್ಮ ದೊಡ್ಡದು, ಅದ ಹಾಳ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ. ಅದನ್ನು ಸಾರ್ಥಕತೆಯನ್ನು ಹೊಂದಿಸಬೇಕು ಅಂತ ಹೇಳಿದ್ರೆ ಹೇಗೆ? ಪ್ರಪಂಚಕ್ಕೆ ಬೇಕಾದಂತಹ ಒಳಿತಾದಂತಹ ಕೈಂಕರ್ಯವನ್ನಲ್ಲಿ ಅವ ಕಟಿಬದ್ಧನಾಗಿ ದುಡಿಯಬೇಕು ಅಂತ. ನಾವು ಸನ್ಯಾಸತ್ವವನ್ನು ಸ್ವೀಕರಿಸಿಕೊಂಡು ಗೃಹಸ್ಥಾಶ್ರಮದಲ್ಲಿ ಇದ್ರೂ ಸತ್ಸಂತಾನವನ್ನು ಪಡೆಯಬೇಕಾದದ್ದು ಪರಮಚರಮ ಗುರಿ. ಹೇಗಿದ್ರೆ ಹೇಗೆ ಪಡೆಯೋಣ ಅಂತ ನೋಡಿದ್ರೆ ಅವನೊಬ್ಬನಿದ್ದಾನೆ ಅನುಗ್ರಹವನ್ನು ಮಾಡುವುದಕ್ಕೆ. ಅವನೇ ಆ ಪರಮೇಶ್ವರ. ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನ ನೋಟದಿಂದಲೇ ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳ ಚಲನ ವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಭುವಿಗಿಳಿದಂತಹ ಭಗವಂತನಾಥ. ಸತ್ಯ. ತನ್ನ ಭಕ್ತರ ಸಂರಕ್ಷಣೆಗೆ ಬೇಕಾಗಿ ಕಟಿಬದ್ಧನಾದವನು ಅವನು. ಪರಮೇಶ್ವರ ಎಂದ್ರೆ ಆದರ್ಶವು. ಸಾಮಾನ್ಯವಾಗಿ ಹಾಲು ಕುಡಿದ ಮಕ್ಕಳೇ ಬದುಕುವುದು ಕಷ್ಟದಲ್ಲಿ, ಆದರೆ ಹಾಲಾಹಲ ಎನ್ನುವಂತಹ ಮಹಾವಿಷವನ್ನು ಕುಡಿದು ತಾಂಡವವನ್ನು ಆಡುತ್ತಾ ಇರುವನು ಈಶ್ವರ ಮಾತ್ರ. ಅಂತಹ ಈಶನನ್ನು ನಾನು ಆರಾಧಿಸಿದೆ ಎಂದಾದರೆ, ಅರ್ಚಿಸಿದೆ ಎಂದಾದರೆ ಸತ್ಸಂತಾನ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯವಿದೆ. ಅದಕ್ಕೆ ಬೇಕಾಗಿ ಕಡುತೆರನಾದಂತಹ ತಪಸ್ಸಿನಿಂದ ಮೃಡನನ್ನು ನಾನು ಅನವರತದಿ ವಜ್ಜಿಸಿ ಅವನನ್ನು ಪ್ರಸನ್ನೀಕರಿಸಿಕೊಂಡು ಆತನಿಂದಲೇ ಸತ್ಸಂತಾನ ಪ್ರಾಪ್ತಿಯಾಗುವಂತೆ ವರವನ್ನು ಪಡೆದು ಬರ್ತೇನೆ. ಅಷ್ಟರವರೆಗೆ ಆಶ್ರಮದಲ್ಲಿ ನೀನಿರು, ನಿಶ್ಚಯದಿಂದ ಬಾ. ಇಂದು ಹರನೊಂದಿಸಿ ಮುನಿವರ ಆಸತಿಗೆ ನವನಾದ ತುಂಬಿ ವಿಶೇಷ ಲಗ್ನದೊಳಗೆ ತಾಳಿಯುಣ ಚರಿಸುತ್ತಿದ್ದ ಕಷ್ಟ ಸುಖಗಳೆನ್ನುವುದು ಒಂದು ನಾಣ್ಯದ 2 ಮುಖಗಳ ಹಾಗೆ. ಸತ್ಯ. ನೀನು ಸ್ವಲ್ಪ ಆಗ ಹೇಳಿದ ಹಾಗೆ ಇತ್ತಲ್ಲ ನಿನ್ನ ಕಷ್ಟ. ಹೌದು ದೇವರೇ. ವತ್ಸರಗಳೇ ಕಳೆದು ಹೋಯಿತು ಅಂತ ಹೇಳಿ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಹೌದು. ನಿನ್ನ ಕಷ್ಟವನ್ನು ಅವಲೋಕಿಸಿಯೇ ನಿನಗೆ ವಚನಗಳನ್ನಿತ್ತು ಕಾನನವನ್ನು ಪ್ರವೇಶ ಮಾಡಿ ಮೃಡನ ಕುರಿತಾಗಿ ಘನತರವಾದ ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ಮೃಡ ಅನುಗ್ರಹವನ್ನು ಮಾಡಿದವ ಪರಮೇಶ್ವರ, ಪಶುಪತಿಯಾತ, ಗಂಗಾಧರ ಅಲ್ವೇ? ಹೌದು ದೇವರೇ. ಆ ಶಂಭು ಒಲಿದು ಅನುಗ್ರಹಿಸಿದ ನಿನಗೆ ಗಂಡು ಶಿಶುವಾಗುತ್ತದೆ ಎಂಬುದಾಗಿ ಅನುಗ್ರಹ ಮಾಡಿದ. ತದನಂತರದಲ್ಲಿ ವತ್ಸರ ಒಂದರಲ್ಲಿ ನೀನು ಗರ್ಭಿಣಿಯಾದೆ. ಸೀಮಂತ ಮಹೋತ್ಸವಗಳು ಕಳೆದು ಹೋಯಿತು. ಗಂಡು ಶಿಶುವಿಗೆ ಜನ್ಮವನ್ನು ಕೊಟ್ಟೆ. ಹೌದು ದೇವರೇ. ನಮ್ಮ ಪುರೋಹಿತರನ್ನೆಲ್ಲ ಕರೆಸಿಕೊಂಡು ಅದಕ್ಕೆ ಬೇಕಾದಂತಹ ನಾಮಕರಣ ಮಹೋತ್ಸವವನ್ನು ಮಾಡಿದೆವು. ಮಾರ್ಕಾಂಡೇಯನೆನ್ನುವಂತಹ ಹೆಸರನ್ನೂ ಇರಿಸಿದ್ದಾಗಿದೆ. ಸತ್ಯ. ಇನ್ನೇನು ನಿನಗೆ ದುಗುಡ? ಮಗುವಿನ ಮುಖವನ್ನು ನೋಡುತ್ತಾ ಲಾಲನೆ ಪಾಲನೆ ಮಾಡುತ್ತಾ ಸಂತೋಷದಿಂದ ದಿನವನ್ನು ಕಳೆಯೋಣ. ಬಳಿಕ ವೇದ ಪುರಾಣ ಶಾಸ್ತ್ರಗಳ ಸುಕೃತ ಮೀಮಾಂಸೆ ಎಂಬಿ ಹಲವು ವಿದ್ಯಾಚರಣೆಗಳ ಪರಿಣತಿಯ ಬೆಳೆದೈ ನಂದನ ತರಳಪುರಕ್ಕಿಯೇ
ನಾಡು ಹೊಸನಪ್ಪುದು ಎನ್ನುವುದು ಮೃಕಂಡುವಿನ ಜೀವನದಲ್ಲಿ ನಡೆದು ಹೋಯಿತಲ್ವೇ. ಯಾವಾಗ ಮಗುವಿಲ್ಲ ಎನ್ನುವಂತಹ ದುಃಖದಲ್ಲಿ ನಾನಿದ್ದೇನೋ, ಮೃಡನೆ ಅನುಗ್ರಹ ಮಾಡಿದಂತಹ ಸತ್ಸಂತಾನ ಮಾರ್ಕಾಂಡೇಯ ವರುಷಗಳು 16 ಸಮೀಪವಾಯಿತು. ಅವನಿಗೆ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ದಾನವನ್ನು ಮಾಡಿದ್ದೇನೆ. ಪುರಾಣ ಇತಿಹಾಸ ಮೀಮಾಂಸೆಗಳನ್ನು ಅಭ್ಯಾಸ ಮಾಡಿದ್ದಾನೆ. ವೇದಗಳನ್ನೇ ಪರಿಣತಿ ಮಾಡಿಕೊಂಡಂತಹ ಅವನ ತೀಕ್ಷ್ಣಮತಿಯನ್ನು ಕರಿಗುತ್ತಿದೆ. ಲೋಕದಲ್ಲಿ ಏನಾದರೂ ಒಂದು ವ್ಯಕ್ತಿಯೋ ಶಕ್ತಿಯೋ ಆಗುತ್ತಾನೆ ಇವ ಎನ್ನುವುದು ಸುಸ್ಪಷ್ಟ. ಆದರೆ ಅಂತರಂಗಕ್ಕೆ ತಿಳಿದಂತಹ ಸತ್ಯ ಅದನ್ನು ಯಾರಲ್ಲೂ ವಿಷದಪಡಿಸುವ ಹಾಗಿಲ್ಲ. ಯಾಕೆ? ಆ ದುಃಖ ಮತ್ತೊಬ್ಬನಿಗೆ ಗೊತ್ತಾಗಕೂಡದು. ಅದು ನನ್ನಲ್ಲೇ ಮಡುಗಟ್ಟಿರಲಿ. ಅವನ ಪರಿಣಾಮವೇನು ಎನ್ನುವುದು ಅರ್ಥ ಆಗ್ತದೆ ನನಗೆ. ಜಾತಕಗಳನ್ನು ವಿಮರ್ಶಿಸಿದಾಗಲೇ ಗೊತ್ತಾಗುತ್ತದೆ. ವರುಷ 16 ಹತ್ತಿರವಾಯಿತು. ವರುಷ 16 ಮಗನಿಗೆ ಹತ್ತಿರವಾಯಿತು. ಇಲ್ಲ ಮಾರ್ಕಾಂಡಯ್ಯ ಬಾ. ಮೊದಲಾಗಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳು ಮಗು. ಜನಕ ಮಗನೇ, ಸಂತೋಷದಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ಪೂರೈಸಿದವನು ನಾನಿದ್ದೇನೆ. ವಿದ್ಯಾಭ್ಯಾಸವನ್ನೆಲ್ಲ ಪೂರ್ಣಗೊಳಿಸಿ ನಮ್ಮದಾದಂತ ಆಶ್ರಮವನ್ನು ಸೇರಿದವನು. ಸಂತೋಷದಿಂದ ಕಾಲಹರಣವನ್ನು ಮಾಡುತ್ತಾ ಇದ್ದೆ. ಜನಕ, ಏನು ಒಂದು ಒಮ್ಮೆಗೆ ನಿಮ್ಮ ಕರೆಯಾಯಿತು. ಕಂದ ಇತ್ತ ಬಾ ಎನ್ನುವ ಹಾಗೆ ನಿಮ್ಮ ಪ್ರೀತಿಯ ಕರೆಯನ್ನಾಲಿಸಿ ನಿಮ್ಮ ಬಳಿಗೆ ಬಂದವನಿದ್ದೇನೆ. ಏನಾಗಬೇಕಪ್ಪ ನನ್ನಿಂದ? ಬಾಬು ನಗುವಿದಿ ಬಾರೆನ್ನ ಮದಿಯಾನೆ ಮುದ್ದು ಮಗುವೇ
ಮಾರ್ಕಾಂಡೇಯ. ಜನಕ ಕರೆದ ತಕ್ಷಣದಲ್ಲಿ ಆಗಮಿಸಿ ಚರಣಕಾಣತನಾಗಿ ನೀನಾಡಿದಂತಹ ನುಡಿಯನ್ನು ಕೇಳಿದಾಗ ಹೃದಯ ತುಂಬಿ ಬಂತು ಮಗನೇ. ಹೌದೇ? ಗುರುಮಠವನ್ನು ಸೇರಿ ಸಕಲ ವಿದ್ಯೆಗಳನ್ನು ಅಭ್ಯಾಸವನ್ನು ಮಾಡಿ ಆಶ್ರಮವನ್ನು ಸೇರಿದವನು ನೀನು. ನಿಜ. ವರುಷ 16 ಆಯ್ತು ಮಗನೇ ನಿನಗೆ. ಕಂದ, ಏನಪ್ಪ? ಕರ್ತವ್ಯಂ ದೈವಮಾರ್ನಿಕಂ ಅಂತ ಒಂದು ಮಾತುಂಟು. ಹೌದು. ಕರ್ತವ್ಯವೇ ದೇವರಿಗಿಂತಲೂ ಮಿಗಿಲಾದುದು. ಅದರಲ್ಲಿ ಯಾವತ್ತೂ ನಾವು ಹಿಂದೇಟನ್ನು ಹಾಕಕೂಡದು. ಗುರುಗಳು ಹೇಳಿಕೊಟ್ಟಿದ್ದಾರೆ ಅದನ್ನೆಲ್ಲ ಅಲ್ವೇ? ಋಷಿತ್ವವನ್ನು ಅಂಗೀಕರಿಸಿದವನು ನಾನು. ನೀನು ಅದೇ ಹಾದಿಯಲ್ಲೇ ಮುಂದುವರಿಯೋನೇ ಇದ್ದೀಯ. ಹಾಗಿದ್ರೆ ನಮ್ಮ ಧರ್ಮಕರ್ಮಗಳು ಯಾವುದು, ಆಚಾರ ವಿಚಾರಗಳು ಯಾವುದು, ಇದರ ಬಗ್ಗೆ ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ನಾವು ಗಮನವನ್ನು ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ನಡೆಯಬೇಕಾದದ್ದು ನಮಗೆ ಕರ್ತವ್ಯ ಮಗನೇ. ಸರಿ. ಸ್ವಭಾವ ಎನ್ನುವುದನ್ನು ಯಾರು ಬಿಟ್ಟು ಹೋಗಕೂಡದು. ಹೌದು. ಸರ್ವಸಂಗ ಪರಿತ್ಯಾಗಿಯಾದ ಜೀವ ದಯಾಪರನಾದಂತಹ ಯೋಗಿಯೋರ್ವ ನದಿಯ ದಂಡೆಯಲ್ಲೇ ನಡೆದುಕೊಂಡು ಹೋಗುತ್ತಾ ಇದ್ದನಂತೆ. ಆ ಹೊತ್ತಿಗೆ ನೀರಿನಲ್ಲಿ ಚೇಳೊಂದು ಬಿದ್ದು ಚಡಪಡಿಸುವುದನ್ನು ಕಂಡ. ಜೀವದಯಾಪರನಾದಂತಹ ಯೋಗಿಗೆ ಅದನ್ನು ಬದುಕಿಸಬೇಕು ಎನ್ನುವಂತಹ ಅಪೇಕ್ಷೆಯಾಯಿತು. ಬೊಗಸೆಯಿಂದ ನೀರಿನ ಸಮೇತವಾಗಿ ಆ ಚೇಳನ್ನು ಮೇಲಕ್ಕೆತ್ತಿದ. ಬದುಕಿಸುವ ಉದ್ದೇಶದಿಂದ ಚೇಳೇನು ಮಾಡಿತು? ಅಲ್ಲಿಗೆ ಕುಟುಕಿತು. ಮತ್ತೆ ಇವನಿಗೆ ಉರಿಯಾಯಿತು. ಇವ ನೀರಿಗೆ ಅದನ್ನು ಬಿಟ್ಟ. ಮತ್ತೆ ಚೇಳು ಚಡಪಡಿಸುವುದಕ್ಕೆ ಪ್ರಾರಂಭಿಸಿತು. ಮತ್ತೆ ಬಗಸೆಯಲ್ಲ ಎತ್ತಿದ. ಮತ್ತೆ ಕುಟುಕಿತು, ಬಿಟ್ಟ. ಇದು ಪುನರಾವರ್ತನೆಯಾಗುತ್ತಾ ಇತ್ತು. ಆ ಹೊತ್ತಿಗೆ ಯಾರೊಬ್ಬ ದಾರಿ ಹೋಕ ಇದನ್ನು ಗಮನಿಸ್ತಾ ಇದ್ದ. ಅವ ಕೇಳಿದನಂತೆ, ಓ ಸ್ವಾಮಿಗಳೇ, ನಿಮಗೆ ಮಂಡೆ ಸಮ ಇಲ್ವೋ? ತಲೆಸರಿ ಇಲ್ಲದ ವ್ಯವಹಾರವನ್ನು ಮಾಡುತ್ತಾ ಇದ್ದೀರಲ್ಲ ನೀವು. ಚೇಳಿಗೆ ಅದು ಕುಡುಕುವುದೇ ಅದರ ಸ್ವಭಾವ ಸ್ವಾಮಿ, ಮತ್ತು ಅದನ್ನು ಬದುಕಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಅಂತ. ಆಗ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ರಂತೆ ಯೋಗಿಗಳು. ಏನಂತ? ಕಿರಿಯ ಜಂತುವಾದಂತಹ ಚೇಳಿಗೆ ಅದರ ಸ್ವಭಾವವನ್ನು ಬಿಡುವುದಕ್ಕಾಗುವುದಿಲ್ಲವಂತೆ ಜೀವದಯಾಪರನಾದಂತಹ ಸರ್ವಸಂಗ ಪರಿತ್ಯಾಗಿಯಾದಂತಹ ನನಗೆ ನನ್ನ ಸ್ವಭಾವವನ್ನು ಹೇಗೆ ಬಿಡುವುದಕ್ಕೆ ಸಾಧ್ಯ ಅಂತ. ಸ್ವಭಾವ ಎನ್ನುವುದು ಜನ್ಮದಿಂದಲೇ ಬಂದಿರ್ತದೆ ಮಗನೇ. ನಾನು ಯಾಕೆ ಹೇಳಿದೆ? ಋಷಿತ್ವದ ಸ್ವಭಾವಗಳಿದೆ. ನೀನು ಬ್ರಹ್ಮಚರ್ಯದಲ್ಲಿರುವವನು, ನಿನ್ನ ಸ್ವಭಾವಗಳಿದೆ, ನಿನ್ನ ಕರ್ತವ್ಯಗಳಿದೆ. ಅದರಿಂದ ನಾವು ಮರ ಮಾಚಲಾಗದು, ಮರ ಮಾಚ ಕೂಡದು ಮಗನೇ. ಏನು? ನಿತ್ಯವೂ ಹೋಮ ಹವನಾದಿಗಳನ್ನು ಮಾಡುವುದು ಆಶ್ರಮದ ಧರ್ಮ. ಹೌದು. ಆ ಹೋಮ ಹವನಾದಿಗಳಿಗೆ ಬೇಕಾದುದೇನು? ದರ್ಭೆಯೋ, ಹೂವೋ, ಇನ್ನಿತರ ಪರಿಕರಗಳು ಅಲ್ಲಿಗೆ ಬೇಕು, ಗರಿಕೆಯೋ ಮೊದಲಾದದೆಲ್ಲ. ನಿನಗೂ ಒಂದು ಕರ್ತವ್ಯವನ್ನು ನೇಮಿಸ್ತೇನೆ ಮಗನೇ. ಏನಪ್ಪ? ನಮ್ಮ ಈ ಪರ್ಣಕುಟೀರಿಂದ ಅನತಿ ದೂರದಲ್ಲಿ ಬೇಕಾದಷ್ಟು ಹೂವಿನ ಗಿಡಗಳಿದೆ, ತರುಲತೆಗಳಿದೆ. ಅದರಿಂದ ಸುಮಗಳನ್ನು ಕೊಯ್ದು ಮೃಡನನ್ನು ಅರ್ಚಿಸುವುದಕ್ಕೆ ಬೇಕಾಗಿ ಸ್ಪಷ್ಟವಾಗಿ ಇದನ್ನು ಗಮನಿಸಿಕೊ ನೀನು. ಸರ್ವರ ಕಷ್ಟದಲ್ಲೂ ಬಂದು ಪೊರೆಯುವವನಿದ್ದಾನೆ ಮೃಡ, ಪರಮೇಶ್ವರ. ಹೌದು. ಅವನನ್ನು ಯಾವ ಕಾಲಕ್ಕೂ ಮರೆಯಲಾಗದು, ಮರೆಯ ಕೂಡದು ಮಗನೇ. ಆಗ್ಲಿ. ನಮ್ಮ ಜೀವನಕ್ಕೆ ಏನಾದರೂ ಒಂದು ಕಂಟಕ ಬಂತು ಅಂತಾದ್ರೆ, ಓ ಶಂಕರ ಸದಾಶಿವ ಎನ್ನುವಂತಹ ಧ್ಯಾನವೊಂದು ನಿನ್ನ ಸ್ಮೃತಿಯಲ್ಲಿರಲಿ. ಆಗ್ಲಿ. ಆದಷ್ಟು ಬೇಗ ಸುಮಗಳನ್ನು ಆಯ್ದು ತರಬೇಕು ಅಂತ ನಿಮ್ಮ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯ್ತಪ್ಪ.
ದೇವರ ಕೆಲಸ ಅಂತ ಹೇಳಿದ್ರೆ ಅದು ನಮ್ಮ ಕೆಲಸ ಅಂತ ಭಾವಿಸಿ ಮಾಡಬೇಕಂತೆ ಅಂತರಂಗದಲ್ಲಿ ಭಗವಂತನನ್ನು ಇರಿಸಿಕೊಳ್ಬೇಕು. ಆಗ ನಾನು ಎನ್ನುವುದು ಹೋಗುತ್ತದೆ. ನಾನು ಎನ್ನುವುದು ಸೊನ್ನೆ, ಅವನು ಎನ್ನುವುದು ಸೊನ್ನೆ. ಹೌದು. ಹೀಗಿರುವಾಗ ದೇವರ ಅನುಗ್ರಹಕ್ಕಾಗಿ ಪೂಜೆಯನ್ನು ಮಾಡಿದ್ರೆ ದೇವರು ಇಳೆಗೆ ಬೆಳೆಯನ್ನು ಕೊಡ್ತಾನೆ, ಮಳೆಯನ್ನು ಸುರಿಸ್ತಾನೆ ಎಂಬುದನ್ನು ನಾವು ನಂಬಿದವರಿದ್ದೇವೆ. ಆದ್ದರಿಂದಾಗಿ ಭಗವಂತನಿಗೆ ಬೇಕಾದಂತ ಹೂವನ್ನು ತರುವುದಕ್ಕಾಗಿ ನೀ ಹೋಗಬೇಕು ಅಂತ ಹೇಳಿದ್ರಲ್ಲ, ನಿಮ್ಮ ಆಜ್ಞೆಯನ್ನು ನಾ ತಪ್ಪುವನಲ್ಲ. ಸಂತೋಷದಿಂದ ಆದಷ್ಟು ಬೇಗ ಹೂಗಳನ್ನೆಲ್ಲ ಕೊಯ್ದು ಆಶ್ರಮಕ್ಕೆ ಬರ್ತೇನೆ. ಕಂದ, ಏನು ಕಳುಹಿಸಿಕೊಡ್ತಾ ಇದ್ದೇನೆ. ಸ್ವಲ್ಪ ಸೂಕ್ಷ್ಮ ವಿಷಯಗಳನ್ನು ಹೇಳ್ತೇನೆ. ಏನಪ್ಪ? ಈ ಪ್ರಪಂಚದಲ್ಲಿ ನಾವು ಕ್ಷಮಾಗುಣ ಸಂಪನ್ನರಾಗಿರಬೇಕು ಮಗನೇ. ಮನುಷ್ಯನಿಗೊಂದು ಮಾತಿದೆ. ಏನು? ನರಸ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣಂ, ಗುಣಸ್ಯಾಭರಣಂ ಜ್ಞಾನಂ, ಜ್ಞಾನಸ್ಯಾಭರಣಂ ಕ್ಷಮ. ಮನುಷ್ಯ ಎನ್ನುವವನಿಗೆ ರೂಪವೆನ್ನುವುದು ಆಭರಣವಾಗಿರ್ತದೆ ಅಂತೆ ಮಗನೇ. ಆ ರೂಪಕ್ಕೆ ಗುಣವೆನ್ನುವುದು ಆಭರಣ, ಆ ಗುಣಕ್ಕೆ ಜ್ಞಾನವೆನ್ನುವುದು ಆಭರಣ. ರೂಪ ಗುಣ ಜ್ಞಾನಕ್ಕೆ ಆಭರಣ ಸದೃಶವಾಗಿದು ಕ್ಷಮೆ ಎನ್ನುವುದು. ಕ್ಷಮಾಗುಣ ಸಂಪನ್ನರು ನಾವುಗಳು ಆಗಿರಬೇಕು ಮಗನೇ. ಅಷ್ಟೇ ಅಲ್ಲ, ಜೀವನವೆನ್ನುವುದನ್ನು ಹರಿಯುತ್ತಿರುವಂತಹ ನದಿಗೆ ಹೋಲಿಸಿದ್ದಾರೆ ಪ್ರಾಜ್ಞರಾದವರು. ನದಿಯೊಂದು ಬೆಟ್ಟದ ತುದಿಯಲ್ಲಿ ಹುಟ್ಟುತ್ತದೆ, ಪ್ರಪಾತದತ್ತ ಹರಿದು ಬರುತ್ತದೆ, ಬಂಡೆ ಕಲ್ಲುಗಳಿಗೆ ಅಪ್ಪಳಿಸ್ತದೆ, ಸುಳಿವಾಗಿ ತಿರುಗುತ್ತದೆ, ಅಂತರ್ಮುಖಿಯಾಗುತ್ತದೆ, ಬಹಿರ್ಮುಖಿಯಾಗುತ್ತದೆ, ಕೊನೆಯಲ್ಲಿ ಸೇರುವುದು ಕಡಲನ್ನು ಮಗನೇ, ಸಮುದ್ರವನ್ನು ಸೇರುವುದು. ಆದ ಕಾರಣವಾಗಿ ಜೀವನದಲ್ಲಿ ಏರುಪೇರುಗಳು, ಕಷ್ಟಕೋಟಲೆಗಳು ಎನ್ನುವುದು ಬರುವುದು ಸರ್ವೇ ಸಾಮಾನ್ಯ. ಎಂತಹ ಕಷ್ಟ ಬಂತು ಅಂತಾದ್ರೆ ಧೃತಿಗೆಡದಿರು ಮಗನೇ. ಎಂತಹ ಅಪಾಯ ಬಂತು ಅಂತಾದ್ರೆ ನನಗ್ಯಾರು ರಕ್ಷಣೆ ಅಂತ ಗ್ರಹಿಸಬೇಡ. ಅನಾಥೋ ದೈವ ರಕ್ಷಕ. ರಕ್ಷೆಗಿರುವವನು ಕಡೆ ದಿಕ್ಕಿಗೆ ಒಡೆಯನಾದಂತಹ ಶಂಭು ಮಾತ್ರ. ಅಷ್ಟ ದಿಕ್ಪತಿಗಳಿಗೆ ನಾಯಕ ನವ. ದಿಗದಿಪರಿಗೆ ಸ್ವರ್ಗಲೋಕದಲ್ಲಿ ದೇವೇಂದ್ರನಾಗಿದ್ದರೂ ಅಷ್ಟದಿಕ್ಪತಿಗಳು ಏಕಕಾಲದಲ್ಲಿ ಸೇರಿದಲ್ಲಿಗೆ ನಾಯಕತ್ವವನ್ನು ವಹಿಸುವವನು ಇರುವುದು ಶಂಭು ಮಾತ್ರ. ಆದ ಕಾರಣವಾಗಿ ಆ ಪ್ರಭು ಪರಮೇಶ್ವರನ ಅನುಗ್ರಹ ನಿನಗಿರಲಿ. ನೀನು ದೀರ್ಘಾಯುಷ್ಯವಾಗಿ ಮಗನೇ ಹೋಗುವ.
ಹಸ್ತ ಶೈವಿನಿಗೆ ಯಾರನ್ನು ಮಾಡಿರಿ? ಯಮಧರ್ಮರಾಜನಿಗೆ ಅನೇಕ ವೇಗದ ವಿಚಾರ ವಿಚಾರ ಶಂಭೋ ಶಂಕರ ಕಾಪಾಡು ತಂದೆ ಕಾಪಾಡು. ವಿಶ್ವ ವಿರಾಟ್ ಸ್ವರೂಪನ ಶಿರಾಭಾಗವನ್ನು ಸ್ವರ್ಗವೆಂದು ಹೇಳಿದ್ದಾರೆ. ಈ ಸ್ವರ್ಗಲೋಕದ ದಕ್ಷಿಣ ಭಾಗದಲ್ಲಿರುವುದೇ ಶೈಮಿನಿ. 4 ಬಾಗಿಲುಗಳನ್ನುವಂತಲ್ಲ ಪುರ. ಈ ದಿವಸದಲ್ಲಿ ಸೂರ್ಯ ಸೌಜಾದೇವಿಯ ಮಗಳಾಗಿ ತ್ರಿಮೂರ್ತಿಗಳ ಅನುಗ್ರಹದಿಂದ ಈ ಅಧಿಕಾರವನ್ನು ಪಡೆದುಕೊಂಡಿದ್ದೇನೆ. ಅಲ್ಲದೆ 4 ಬಾಗಿಲುಗಳಲ್ಲಂತಹ ಈ ನನ್ನ ಪುರದಲ್ಲಿ ಉತ್ತರ ಭಾಗದಲ್ಲಿ ಒಟ್ಟೊಳಗವನ್ನು ಕೊಟ್ಟಿದ್ದೇನೆ. ಯಾಕೆ? ಪಾಪಿಗಳ ಪುಣ್ಯಾತ್ಮರ ಜೀವಿತಾವಧಿಯಲ್ಲಿ ಮಾಡುವಂತಹ ಪಾಪ ಪುಣ್ಯಗಳನ್ನು ತುಲನೆ ಮಾಡಿ ಅವರಿಗೆ ಶಿಕ್ಷೆಯೋ ರಕ್ಷೆಯೋ ಕೊಡಬೇಕಾದದ್ದು ನನ್ನ ಕರ್ತವ್ಯ. ಹಾಗಾಗಿ ಯಾವುದಕ್ಕೂ ನನ್ನವನಾದಂತಹ ಕಾರಣಿಕನಾದಂತಹ ಚಿತ್ತ ಯಮಧರ್ಮರಾಯರೇ, ಚಿತ್ರಗುಪ್ತರೇ, ಯಮಧರ್ಮರಾಯರೇ, ಕರಣಿಕರೇ, ಉಗ್ರಾಣಿಗಳೇ, ಚಿತ್ರಗುಪ್ತರೇ, ರಾಯರೇ, ಕರಣಿಕರೇ. ಏನ್ರಾಯರೇ? ಚಿತ್ರಗುಪ್ತ ಹಾ ಜೀವಿತಾವಧಿಯಲ್ಲಿ ಹಾ ಯಾವುದೋ ಒಂದು ಜೀವಿಗಳು ಹಾ ಪುಣ್ಯವನ್ನು ಪಾಪವನ್ನು ಮಾಡುತ್ತಾರೆ. ಹಾ ಅದನ್ನೆಲ್ಲ ತುಲನೆ ಮಾಡಿ ಹ್ಮ್ ಅಂತವರಿಗೆ ಶಿಕ್ಷೆಯೋ ರಕ್ಷೆಯೋ ಹಾ ಇಲ್ಲ ನರಕವೋ ಸ್ವರ್ಗ ಸುಖವೋ ಹಾ ಇದನ್ನು ಕೊಡುವ ಅಧಿಕಾರ ಇರುವುದು ನನಗೆ. ಹೌದು ಅದನ್ನೆಲ್ಲ ತುಲನೆ ಮಾಡಿ ಹೇಳಬೇಕಾದದ್ದು ನೀನು. ಹೌದು ಚಿತ್ರಗುಪ್ತ ರಾಯರೇ. ಇಂದಿನ ದಿವಸ ಹಾ ಯಾವ ಜೀವಿಗಳು ಹಾ. ನಮ್ಮ ಲೋಕಕ್ಕೆ ಬಂದಿದ್ದಾರೆ ಹೇಳು. ಯಮಧರ್ಮರಾಯರೇ, ದೈನಂದಿನ ಪ್ರಕಾರ ಹಾ. ಕೆಲವು ಪ್ರೇತಗಳ ವಿಚಾರಣೆಗಳೆಲ್ಲ ಆಗಿ ಆಯ್ತು. ಹಾ. ಈಗ ಹಾ. ಬಂದದ್ರಲ್ಲಿ 1-2 ಪ್ರೇತಗಳು ಇವೆ. ಬರ್ಲಿ ಹೇಳ್ಕೊಂಡು ಬರ್ತೇನೆ, ನಿಲ್ಲು. ಇದ್ರೆ ಹೇಳ್ಕೊಂಡು ಬರ್ತೇನೆ, ಇಲ್ಲದಿದ್ರೆ ಕರಣಿಕರೇ ನೋಡಿ, ಒಂದು ಪ್ರೇತವನ್ನು ಹೇಳ್ಕೊಂಡು ಬಂದಿದ್ದೆ.
ನಿಲ್ಲಿಸಿದ್ದೇನೆ. ಏನು ವಿಶೇಷ? ನಿಲ್ಲಿಸಬೇಕಾದಂತಹ ಸ್ಥಳದಲ್ಲಿ ನಿಲ್ಲಿಸಿದ್ದೇನೆ. ಹಾ, ಈ ಪ್ರೇತವನ್ನು ಸರಿಯಾಗಿ ನೋಡಿ ಅಂತೆ ಒಮ್ಮೆ. ಪ್ರೇತವನ್ನು ನೋಡುವುದಕ್ಕೇನಂತ? ಇದು ಒಂದು ಹೆಣ್ಣಿನ ಪ್ರೇತ. ಓಹೋ, ಹಾಗೆ. ಹೌದು, ಹಾ, ಬಹಳ ಬಡತನದ ಒಂದು ಮನೆಯಲ್ಲಿ ಹುಟ್ಟಿದಂತಹ ಈ ಪ್ರೇತ. ಪ್ರೇತ ಅಲ್ಲ, ಈ ಹೆಣ್ಣು ಹಾ. ಹುಟ್ಟಿದ ಮೇಲೆ ಹಾ. ಈಕೆಗೆ ಬೇಕಾದಂತಹ ಎಲ್ಲ ಹೆಸರನ್ನಿಡಬೇಕಲ್ಲ. ಹಾ, ಇವರ ಹಿರಿಯರೆಲ್ಲ ಸೇರಿದ್ರು, ಹಾ. ಸರಿಯಾಗಿ ನೋಡಿ ಹಾ. ಇವಳ ರೂಪವನ್ನು ನೋಡಿ ಹಾ. ಈಕೆಗೆ ಸೌಂದರ್ಯ ಅಂತ ಹೆಸರಿಟ್ಟು ಒಳ್ಳೆಯ ಹೆಸರು. ಆ ಬಳಿಕ ಹಾ. ಬೇಕಾದಂತಹ ವಿದ್ಯಾಭ್ಯಾಸಗಳನ್ನೆಲ್ಲ ಕೊಡಿಸಿದ್ರು. ಬೇಕಾದದ್ದೇ. ಹೌದು. ಹಾ. ಆಮೇಲೆ ಹಾ. ಪ್ರೌಢ ಶಿಕ್ಷಣ ಎಲ್ಲ ಮುಗಿಯಿತು. ಹಾ. ಬಳಿಕ ಹಾ. ಉನ್ನತ ಶಿಕ್ಷಣಕ್ಕಾಗಿ ದೂರದ ಪರ ಊರಿಗೆ ಈಕೆಯನ್ನು ಕಳುಹಿಸಿಕೊಟ್ರು. ಸರಿ. ರಾಯರೇ, ಏನು? ಬೇರೆ ಊರಿಗೆ ಹೋದ ಮೇಲೆ ಹಾ. ಜೊತೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾ. ಮಾಡುವಂತಹ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿ ಹಾ. ಈಕೆಗೂ ಅವರ ಹಾಗೆ ತಿರುಗಾಟ ಮಾಡಬೇಕು ಅಂತ ಆಸೆ ಆಯ್ತು. ತಪ್ಪೇನು? ಒಟ್ಟಿಗೆ ಇರುವವರು ಹಾಗೆ ಮಾಡುವಾಗ ಈಕೆಗೂ ಆಸೆ ಆಗ್ತದಲ್ಲ. ಸಹಜವಾಗಿ. ಉಪ್ಪು ಖಾರ ಎಲ್ಲ ತಿನ್ನುವಂತಹ ದೇಹ ಅಲ್ವಾ? ಹೌದಯ್ಯ. ಹಾಗಿರುವಾಗ ಹಾ. ಮನೆಗೆ ಈಕೆ ಒಂದು ಪತ್ರವನ್ನು ಬರೆದ್ರು. ಏನು? ನನಗೆ ಸಾಕಾಗುದಿಲ್ಲ, ಹಾ. ಖರ್ಚಿಗೆ ನೀವು ಇನ್ನಷ್ಟು ಕೊಡಬೇಕು ಅಂತ ಪತ್ರ ಬರೆಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಮುಂದೇನಾಯ್ತು? ಹೀಗೆ ಹಿರಿಯರೆಲ್ಲ ಹಾ. ಊರಿನವರಲ್ಲಿ ಇರುವಂತಹ ಶ್ರೀಮಂತರಲ್ಲೆಲ್ಲ ಹಾ. ಕಾಡಿ ಬೇಡಿ ಹಾ. ಸ್ವಲ್ಪ ಹೆಚ್ಚಾಗಿ ಈಕೆಗೆಲ್ಲ ಕಳುಹಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಇವಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅವರು. ಹೌದು. ಒಳ್ಳೆಯದಾಗಲಿ ಆ ಹಾಗೆ ಹೇಳಿ ಕಲಿಸಿರುವುದು. ಮನೆಯಿಂದ ಕಲಿಸಿದಂತಹ ಹಣ ಈಕೆಗೆ ಸಾಕಾಗಲಿಲ್ಲ. ಮತ್ತು ಕೂಡ. ಹೌದು. ಆಮೇಲೆ ಏನು ಮಾಡು ಅಂತ ಯೋಚನೆ ಮಾಡುವಾಗ ಹಾ. ಜೊತೆಯಲ್ಲಿ ಎಲ್ಲ ಅಡ್ಡದಾರಿ ಹಿಡಿದಂತಹ ವಿದ್ಯಾರ್ಥಿನಿಗಳು ಸ್ವಲ್ಪ ಇದ್ರು ಇವಳ ಜೊತೆಯಲ್ಲಿ. ಓಹೋ. ಅವರು ಇವಳಿಗೆ ಸ್ವಲ್ಪ ಅಡ್ಡದಾರಿಯನ್ನು ಹೇಳಿಕೊಟ್ರು. ಹಾ. ಹೀಗೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ, ಹಾ. ಕೆಲವು ಗಂಡು ಮಕ್ಕಳೆಲ್ಲ ಪರಿಚಯವನ್ನೆಲ್ಲ ಮಾಡಿಕೊಳ್ಳಬೇಕು. ಹಾ. ಅವರಲ್ಲಿ ಸ್ವಲ್ಪ ಸಲುಗೆಯಲ್ಲಿ ಇದ್ರೆ ಹಾ. ನಮ್ಮ ಖರ್ಚನ್ನೆಲ್ಲ ಅವರೇ ನೋಡ್ತಾರೆ. ಇವಳಲ್ಲಿ ಅವರೆಲ್ಲ ಹೇಳಿ. ಹೌದು. ಅದಕ್ಕೆ ಇವಳು ಒಪ್ಪಿಕೊಳ್ಳಿಲ್ಲ. ಇವಳು ಒಪ್ಪಿಕೊಂಡ್ಲು. ಹಾ? ಒಪ್ಪಿಕೊಂಡ್ಲು ಇವಳು. ಹಾ, ಹಾ, ಹಾ. ಆಸೆ ಅಲ್ವಾ ರಾಯರೇ? ಆಸೆ ಯಾರನ್ನು ಬಿಟ್ಟಿದೆ? ಹೌದಪ್ಪ. ಹಾಗಿರುವಾಗ ಹಾ. ಒಪ್ಪಿಕೊಂಡಂತಹ ಈಕೆ ಹಾ. ದಿವಸಕ್ಕೊಂದು ಹಾ, ವಸ್ತ್ರವನ್ನು ಬದಲಿಸಿದ ಹಾಗೆ ಹಾ. ಗಂಡು ಮಕ್ಕಳನ್ನು ಬದಲಿಸುವುದಕ್ಕೆ ಪ್ರಾರಂಭ. ಹೌದು. ಹೌದು. ಹಾ, ಹಾ, ಹಾ. ಆಮೇಲೆ ಹಾಗೆ ರಾಯರೇ, ಹಾ. ಆ ಬಳಿಕ ಹಾ. ಹೇಗೋ ಏನೋ ಹಾ. ಈಕೆಯ ಮನೆಯವರಿಗೆ ಆ ವಿಚಾರ ಗೊತ್ತಾಯ್ತು. ಗೊತ್ತಾಯ್ತು. ಹೌದು. ಆಮೇಲೆ ಸರಿದಾರಿಗೆ ಬಂದಿರಬಹುದು. ಇಲ್ಲ ರಾಯರೇ, ಹಾ? ಹೀಗೆ ಬಿಟ್ರೆ ಇವಳು ನಮ್ಮನ್ನು ಬಿಡುವುದಿಲ್ಲ, ನಮ್ಮ ಮಾನ ಮರ್ಯಾದೆ ಎಲ್ಲ ಊರಿನಲ್ಲಿ ಹರಾಜು ಹಾಕ್ತಾಳೆ ಅಂತ ತಿಳಿದಂತಹ ಹಿರಿಯರು ಹಾ. ಈಕೆಯನ್ನು ಮನೆಗೆ ಕರೆಸಿಕೊಂಡು ಹಾ. ಒಂದು ಉತ್ತಮ ಕುಲದ ಒಂದು ಗಂಡಿನ ಜೊತೆಯಲ್ಲಿ ಮದುವೆ ಮಾಡಿ ಕೊಟ್ರು. ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಹೌದು. ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಹೌದು ರೇ. ಅಲ್ಲಿಗೆ ಮುಗಿಯಿತು. ಮದುವೆ ಆದ ಮೇಲೆ ಹಾ. ಎಲ್ಲರೂ ಹೇಗೆ ನಂಬಿದ್ದು ಈಕೆ ಇನ್ನಾದ್ರೂ ಸರಿ ಹೋಗ್ತಾಳೆ, ಸರಿಯಾಗಿ ಇರ್ತಾಳೆ ಅಂತ. ಆಗ್ಲಿಲ್ವಾ? ಇಲ್ಲ. ಹಾ. ಇವಳದು ಒಂದೇ ಚಾಲಿ ರಾಯರೇ. ಹಾ. ಗಂಡನ ಜೊತೆಯಲ್ಲಿ ಮಾಂಗಲ್ಯ ಸರವನ್ನು ಹಿಡ್ಕೊಂಡು ಹಾ. ದಿವಾಸಲು ಹಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಏನು? ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ದಿವಸ ನಿಲ್ಲ ಕುಣಿದಿಲ್ಲಿ. ಅದು ನೆನಪಾಯ್ತು. ಹೌದಾ? ಇರ್ಬೋದು. ಹಾ. ಹಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಹಾ. ರಾಯರೇ, ಉತ್ತರ ಸಿಕ್ಕಿತದಕ್ಕೆ. ಉತ್ತರ ಸಿಗುವುದಲ್ಲ. ಹಾ. ಎಲ್ಲ ಊರಿನವರೆಲ್ಲ ಗಂಡನೆಲ್ಲ ಹೇಗೆ ಭಾವಿಸಿದ್ದು, ಹಾ. ಹೀಗೆ ಇರಬಹುದು, ಈಕೆ ಒಂದು ತಮಾಷೆಗೆ ಹೀಗೆ ಆಡ್ತಾ ಇರಬಹುದು ಅಂತ. ಹಾ, ಹಾ. ಆದ್ರೆ ಹಾ. ಈಕೆ ಸುಮ್ಮನಿರ್ಲಿಲ್ಲ ರಾಯರೇ. ಮತ್ತೆ? ಊರಿನಲ್ಲಿ ಬಹುದೊಡ್ಡ ಶ್ರೀಮಂತ ಹುಡುಗನ ಪರಿಚಯವನ್ನು ಮಾಡಿಕೊಂಡು ಹಾ. ಆ ಬಳಿಕ ಹಾ. ಗಂಡನಿದ್ರೆ ಇವರ ಪ್ರೇಮ ಸಲ್ಲಾಪಕ್ಕೆ ಕಷ್ಟ ಆಗ್ತದಲ್ಲ. ಅದಕ್ಕೆ ಅದಕ್ಕಾಗಿ ಹಾ. ಇವಳ ಪ್ರೇಮಿಯ ಜೊತೆ ಸೇರಿ ಹಾ. ಎಲ್ಲಿಂದಲೋ ವಿಷವನ್ನು ತರಿಸಿ ಹಾ. ಗಂಡ ಊಟ ಮಾಡುವಾಗ ಅದು ಕೂಡ ಹಬ್ಬದ ದಿನವೇ ಪ್ರಾರಂಭ ಮಾಡಿದ್ದು ಹಾ. ವಿಷ ಹಾಕ್ಲಿಕ್ಕೆ. ಹಾ. ಸ್ವಲ್ಪ ಸ್ವಲ್ಪ ಹಾಕಿ 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 ಕೊನೆಗೊಂದು ದಿವಸ ಗಂಡ ತೀರಿ ಹೋದ. ಇತ್ತೀಚೆಗೆ ಒಂದು ಭೂಲೋಕದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳೆಲ್ಲ ಹಾ ನಮ್ಮ ಗಮನಕ್ಕೆ ಬರುತ್ತಾ ಇದೆ. ಹೌದ್ರೆ ಎಲ್ಲ ಕೇಳಿದ ಹಾಗುಂಟು. ಹೌದು. ಹಾ. ವಿಷ ಹಾಕಿದ್ಲ, ಜೊತೆಯಲ್ಲಿ ವಿಷ ಹಾಕಿ ಗಂಡ ಸಾಯ್ಲಿಲ್ಲ ಅಂತ 3 ತಲೆದಿಂಬು ಹರಿದಿದ್ದಾಳೆ ಇವಳು. ಅದಕ್ಕೆ ಒತ್ತಿ ಹಿಡಿಯುವುದು, ಅದರಲ್ಲಿ ಸಾಯುವುದಿಲ್ಲ, ತಲೆದಿಂಬೆ ಹರಿಯುವುದು. ಹಾ. ಹೀಗೆ ಕೊನೆಗೊಂದು ದಿವಸ ಗಂಡನನ್ನು ಕೊಂದ್ಲು. ಹಾ. ಆ ಬಳಿಕ ಗಂಡನ ಮನೆಯವರಿಗೆ ವಿಷಯ ಗೊತ್ತಾಗಿ ಹಾ. ಈಕೆ ಇರುವಂತಹ ಕೋಣೆಗೆ ಬೀಗವನ್ನು ಜಡಿದು ಹೊರಗಿನಿಂದ ಎಣ್ಣೆಯನ್ನು ಹಾಕಿ ಹಾ. ಬೆಂಕಿ ಕೊಟ್ರು. ಹಾ. ಹಾಗೆ ಸುಟ್ಟು ಕರಕಲಾಗಿ ಬಂದಂತಹ ಪ್ರೇತ ಇದು.
ಬೇಡುವ ಹೀಗೆ ನೀನು ಮುಖ ಎಲ್ಲಿ ಮುಖ ಎಲ್ಲಿ ಉಂಟು ಇಲ್ಲಿ ಉಂಟಾ ಗೊತ್ತಾಗೋದಿಲ್ಲ ಅದು ಚಿತ್ರಗುಪ್ತರೇ ಜೀವಿತ ಅವಧಿಯಲ್ಲಿ ಮಾಡಿದ್ದು ಒಳ್ಳೆಯ ಜೀವನ ಇವಳ ಕಣ್ಣ ಮುಂದೆ ಇದ್ದರೂ ಅದನ್ನು ತಿರಸ್ಕರಿಸಿ ಅಧರ್ಮದ ದಾರಿಯನ್ನು ಹಿಡಿದಿದ್ದಾಳೆ. ಹೌದು, ಇವರಿಗೆ ಸಾಮಾನ್ಯವಾದಂತಹ ಶಿಕ್ಷೆ ಅಲ್ಲ. ಮತ್ತೆ ಕುದಿಯುತ್ತಿರುವ ತೈಲದ ಕೊಪ್ಪರಿಗೆ ಹಾಕಬೇಕು ರಾಯರೇ. ಜೊತೆಯಲ್ಲಿ ಬಿಸಿ ಬಿಸಿಯಾಗಿ ಕಾದು ಕಾದು ಕೆಂಪಾದಂತಹ ಕಬ್ಬಿಣದ ಕಂಬದ ಹತ್ತಿರ ಕೊಂಡೋಗ್ಬೇಕು, ಹೀಗೆ ಹಿಡಿಬೇಕು. ನಿನ್ನ ಪ್ರಿಯಕರರಿಗೆ ಕೊಟ್ಟಂತಹ ಮುತ್ತಿನ ಅನುಭವ ಆಗಬೇಕು ಅಂತ ಹೇಳಿ ಮುಖವನ್ನು ಕಂಬಕ್ಕೆ ಉಜ್ಜಬೇಕು, ತೆಗಿಬೇಕು, ಸಿಕ್ಕವರನ್ನು ಹಪ್ಪಿಕೊಂಡಿದ್ದಾಳಲ್ವ? ಹೌದು. ಆ ಉಕ್ಕಿನ ಕಂಬಕ್ಕೆ ಹಪ್ಪಿಕೊಳ್ಳುವಂತೆ ಮಾಡಿ ಆ ಬಳಿಕ ತೈಲದ ಕೊಪ್ಪರಿಗೆ ಜೈಲದಲ್ಲಿ ನೋಡಿ, ಇದೊಂದು ಪ್ರೇತ. ಈ ಪ್ರೇತ ಯಾವುದು? ಆಗದ ಪ್ರೇತದ ಹಾಗೆ ಕಾಣುವುದಿಲ್ವಾ? ಇದು ಯಾವ ಜೀವಿ? ಅದಲ್ಲ, ಇದು ಬೇರೆ. ಅದನ್ನು ಎಣ್ಣೆಗೆ ಹಾಕಿ ಆಯ್ತು. ಇದು ಮತ್ತೊಂದು ಹಿಡ್ಕೊಂಡು ಬಂದದ್ದು. ನಾನು ನನ್ನಲ್ಲಿ ಸುಳ್ಳು ಹೇಳಬೇಡ. ಸುಳ್ಳು ಹೇಳುದಲ್ಲ ರೇ, ಇದು ಬೇರೆ ಪ್ರೇತ. ಮತ್ತೆ ಪ್ರೇತ ಒಂದೇ ತರ ಕಾಣುದಲ್ವಾ ಎಲ್ಲ ಕೂಡ? ವ್ಯತ್ಯಾಸ ಇಲ್ಲಲ್ಲ. ಸತ್ತ ಮೇಲೆ ಯಾರಿಗೆ ಗೊತ್ತಾಗುದು ನಮಗೆ ಮಾತ್ರ. ಪ್ರಭುಗಳೇ, ಎದುರು ನಿಂತ ತಾಯಿ ಪ್ರೇತ. ಇದರ ಬಗ್ಗೆ ಹೇಳುವುದಾದರೆ ಇದು ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿಯ ಒಂದು ಪ್ರೇತ. ಭೂಲೋಕದಲ್ಲಿ ಕಡು ಬಡತನದಲ್ಲಿ ಹುಟ್ಟಿದಂತಹ ಹುಡುಗ ಇವನಿಗೆ ಮನೆಯವರೆಲ್ಲ ಸೇರಿ ಒಳ್ಳೆ ಹೆಸರಿಟ್ರು. ಏನು? ದಿನೇಶ ಅಂತ ಹೆಸರಲ್ಲಿ. ಊರಲ್ಲಿ ಊರುಂಟು. ಊರು ಎಲ್ಲಿ ಅಂತ ಇದ್ರಲ್ಲಿ ದಿನೇಶ ಅಂತ ಹೆಸರು. ಯಾವ ಜಾಗದಿಂದ ತಂದದ್ದು? ಅದು ಭೂಲೋಕದಿಂದ. ನಮಗೆ ಊರು ಯಾಕೆ? ಭೂಲೋಕದಲ್ಲಿ ಎಲ್ಲಿ? ಭೂಲೋಕದಲ್ಲಿ ಸಾಧಾರಣವಾಗಿ ಒಂದು ಪಂಚಲಿಂಗೇಶ್ವರ ದೇವರ ಹತ್ತಿರ ಇರ್ಬೇಕಲ್ವಾ? ಹೌದೌದೌದೌದು, ಹೌದು. ವಿಠಲನ ನಾಮಸ್ಮರಣೆಯನ್ನು ಮಾಡುವಂತಹ ಊರಿನಿಂದ ಹಿಡ್ಕೊಂಡು ಬಂದದ್ದು ರಾಯರು. ಹಾಗಿರುವಾಗ ರಾಯರೇ ನೋಡಿ, ಇವನ ಬಗ್ಗೆ ಹೇಳುವುದಾದರೆ ಇವ ಕಡು ಬಡತನದಲ್ಲಿ ಹುಟ್ಟಿದ್ರು ಕೂಡ ವಿದ್ಯೆ ಕಲಿಬೇಕು ಅಂತ ಇವನಿಗೆ ತುಂಬಾ ಆಸೆ ಇತ್ತು ರಾಯರೇ. ಆದ್ರೆ ಏನು ಮಾಡುದು ಹೇಳು? ಮನೆಯಲ್ಲಿ ಬಡತನ ಇರುವ ಕಾರಣದಿಂದ ಇವನಿಗೆ ವಿದ್ಯೆ ಕಲಿಸುವಂತಹ ಒಂದು ಅವರಿಗೆ ಅಷ್ಟು ಶಕ್ತಿ ಇರ್ಲಿಲ್ಲ. ಹಾಗಿದ್ರೆ ಏನು ಮಾಡುವುದು ಅಂತ ಹೇಳಿ ಇವನನ್ನು ಒಂದು ಅಂಗಡಿಗೆ ಕೆಲಸಕ್ಕೆ ಸೇರಿಸಿ, ಅಂಗಡಿಯಿಂದ ವ್ಯಾಪಾರ ಕೇಂದ್ರಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿ. ಇಲ್ಲ, ನಿಟ್ಟೆಯಲ್ಲ, ಇವರ ಊರಿನಲ್ಲೇ ಸೇರಿಸಿದ್ರು. ನಿಷ್ಠೆಯಲ್ಲಿ ಅದೇ ಸೇರಿಸಿದ್ರು. ಕೆಲಸಕ್ಕೆ ಸೇರಿದ ಮೇಲೆ ಇವ ಸ್ವಲ್ಪ ಸಮಯ ಕೆಲಸ ಬಹಳ ಚಂದ ಮಾಡಿದರೆ ಆ ಬಳಿಕ ಇವನಿಗೆ ಒಂದು ಹುಚ್ಚು. ದಿನೇಶನಿಗಲ್ವಾ? ಹೌದು. ಹುಚ್ಚು. ಯಾವ ಹುಚ್ಚು? ಹುಚ್ಚು ಅಂತ ಹೇಳಿದ್ರೆ ಹುಚ್ಚಲ್ಲ, ಆಸಕ್ತಿ. ಹುಚ್ಚಲ್ಲ, ಆಸಕ್ತಿ, ಕಲೆಯ ಮೇಲೆ ಆಸಕ್ತಿ. ಒಂದು ರೀತಿಯಾದಂತಹ ಹುಚ್ಚು. ಯಕ್ಷಗಾನ ಕಲೆ ಅಂತ ಭೂಲೋಕದಲ್ಲಿ ಬಹಳ ಪ್ರಚಲಿತದಲ್ಲಿರುವಂತಹ ಕಲೆ, ಆರಾಧನಾ ಕಲೆ. ಹೌದೌದು. ಈ ಕಲೆಯನ್ನು ನೋಡುವುದಕ್ಕೆ ಇವ ಹೋಗುವುದಕ್ಕೆ ಪ್ರಾರಂಭ ಮಾಡಿದ. ದಿವಸಲು ಹೋಗಿ ಇವ ರಂಗಸ್ಥಳದಲ್ಲಿ ವೇಷ ನೋಡುವುದಲ್ಲ, ರಂಗಸ್ಥಳದಲ್ಲಿ ನೋಡುವುದಲ್ಲ, ಹೋದ ತಕ್ಷಣ ಊಟದಲ್ಲಿಗೆ ಹೋಗುದು. ಮನೆಯಲ್ಲೇ ಸಿಗಲಿಲ್ಲಲ್ಲ, ಊಟ ಮಾಡಿ 2-3 ಸಲ ಪರಮಾನ್ನವನ್ನು ತಿಂದು ಆ ಬಳಿಕ ಆಟ ನೋಡುವ ಬದಲಿಗೆ ಅದೇ ನೀನೇ ಹೇಳಿದ ದಿನೇಶ. ಹೌದೌದು. ಬಣ್ಣ ಹಾಕುವ ಅವರ ಒಂದು ಜಾಗ ಉಂಟಲ್ಲ, ಅಲ್ಲಿ ಹೋಗಿ ನಿಲ್ಲುವುದಕ್ಕೆ ಪ್ರಾರಂಭ ಮಾಡಿದ. ಇವ ದಿನೇಶ ಯಾವಾಗ್ಲೂ ಹೋಗಿ ಬಣ್ಣ, ಇವನಿಗೆ ಬಹಳ ಆಸಕ್ತಿ ವೇಷ ಅಂತ ಹೇಳಿದ್ರೆ. ವೇಷದವರಿಗಿಂತಲೂ ಆ ಮುಖವರ್ಣಿಕೆಯಲ್ಲಿ ಇವನಿಗೆ ಆಸಕ್ತಿ. ಹೀಗೆ ಇರುವಾಗ ರಾಯರೇ ಇವ ನೋಡ್ತಾ ಇರುವಾಗ ಒಂದು ದಿವಸ ಬಣ್ಣದ ವೇಷ ಮಾಡುವವರೊಬ್ಬರ ಪರಿಚಯ ಆಯ್ತು ಇವನಿಗೆ. ಹೌದೌದು, ಹೌದು. ಅದು ನಂದಿಕೂರಿನವರು. ದಿನೇಶನ ಊರು ಗೊತ್ತಿಲ್ಲ, ಆ ಬಣ್ಣದೇಶದವರ ಊರು ಗೊತ್ತಿಲ್ಲ. ಹೌದು, ನೀವು ಕೇಳ್ತೀರಿ ಅಂತ ನಾನು ಈಗ ನೋಡಿದ್ದು ರಾಯರೇ. ಹಾಗಿರುವಾಗ ಅವರ ಪೆಟ್ಟಿಗೆ ಹತ್ತಿರವೇ ಹೋಗಿ ನಿಲ್ಲುವುದು.
ಅವರಿಗೂ ಸ್ವಲ್ಪ ಮಕ್ಕಳು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆಸಕ್ತಿ ಹೆಚ್ಚು ಅವರಿಗೆ. ತಪ್ಪೇನು? ಯಾಕೆಂತ ಹೇಳಿದ್ರೆ ಅವರು ಒಂದು ಗುರುಗಳು. ಹಾಗಿರುವಾಗ ಒಂದು ದಿವಸ ಇವನಲ್ಲಿ ಕೇಳಿದ್ರು, ನಮ್ಮ ಜೊತೆ ನೀನು ಯಕ್ಷಗಾನಕ್ಕೆ ಸೇರ್ತೀಯಾ? ಒಳ್ಳೆಯ ಮನಸ್ಸು ನೋಡವ. ಹೌದು. ಇವ ಹೇಳಿದ ಆಯ್ತು ನಾನು ಸೇರ್ತೇನೆ, ನನಗೆ ಕುಣಿಲಿಕ್ಕೆ ಗೊತ್ತಿಲ್ಲಲ್ಲ, ನಿನಗೆ ಹೆಜ್ಜೆಗಾರಿಕೆ ಎಲ್ಲ ನಾನು ಕಲಿಸ್ತೇನೆ, ನನ್ನ ಜೊತೆ ಬಾ ಅಂತೇಳಿ ಇವರು ಕರ್ಕೊಂಡು ಹೋದ್ರು ಇವರ ಮನೆಗೆ ಇವನನ್ನು. ಆಮೇಲೆ ರಾಯರೇ ಸ್ವಲ್ಪ ದಿವಸ ಹೆಜ್ಜೆಗಾರಿಕೆ ಕಲಿಸಿದ್ರು. ಮತ್ತೆ ಅವರಿಗೂ ಹೆಜ್ಜೆ ಹೆಚ್ಚು ಗೊತ್ತಿಲ್ಲ. ಎರಡನೇ ಹೆಜ್ಜೆ ಅನ್ನದ ವೇಷಕ್ಕೆ ಹೆಜ್ಜೆ ಯಾಕೆ ರಾಯರೇ? ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ದು? ಎಲ್ಲವನ್ನು ಕಲಿತಾದ ಮೇಲೆ ಅದಕ್ಕೆ ಬರು. ಹೌದಾ? ಮತ್ತೆ ಹಾಗೆ ರಾಯರೇ ಇವ ನೋಡಿ, ಇವರು 2 ಹೆಜ್ಜೆ ಕಲಿಸಿದ್ರು. ಮತ್ತೆ ಅವರ ವೇಷ ಅಂತ ಹೇಳಿದ್ರೆ ಬಹಳ ಚಂದ ವೇಷ. ಅವರು ಇವನ ಗುರುಗಳ ವೇಷ ನಂದಿಕೂರಿನವರದು. ಅವರು ನಿಮ್ಮ ವೇಷ ಒಮ್ಮೊಮ್ಮೆ ಮಾಡ್ತಾ ಇದ್ರು, ಯಮನ ವೇಷ. ಹೌದು. ನಿಮಗೆ ನಾಚಿಕೆ ಆಗ್ಬೇಕು ಅದನ್ನು ನೋಡಿ. ಹಾಗೆ ಅಷ್ಟು ಕೊಳಕಾಗೆಲ್ಲ ನಿಮಗಿಂತ ಹೆಚ್ಚು ಅವರು ಸಾಹಿತ್ಯ ಮಾತಾಡ್ತಾ ಇದ್ರು. ಅದಕ್ಕೆ ನಾಚಿಕೆ ಹೇಗೆ? ಅಲ್ಲ, ಇವರು ಹೀಗೆ ಮಾಡ್ತಾರಲ್ಲ ನನ್ನನ್ನು ಅಂತ ಅನುಕರಣೆ. ಹಾಗೆ ರಾಯರೇ ಒಂದು ದಿವಸ ಗುರುಗಳು ಹರಹರ ಅಂತ ಹೇಳಿ ನಮ್ಮ ಇಲ್ಲಿಗೆ ಬಂದಿದ್ರು. ನಿಮಗೆ ಗೊತ್ತಿರಬಹುದು, ಒಂದು ದಿವಸ ಬಂದಿದ್ರು, ನಾನೇ ಇಲ್ಲಿ ಓದಿ ಹೇಳಿದ್ದೇನೆ ಅವರ ವಿಷಯ. ಆ ಬಳಿಕ ರಾಯರೇ ಇವ ಯಕ್ಷಗಾನ ಮೇಳದಲ್ಲಿ ಬಹಳ ಹತ್ತಿರವಾಗಿ ಹೋದ ಯಜಮಾನ್ರಿಗೆ. ಅಂದ್ರೆ ಇವನದೊಂದು ಇವ ತುಂಬಾ ಆಸಕ್ತಿಯಿಂದ ವೇಷ ಬಣ್ಣಗಾರಿಕೆಯನ್ನೇ ಮುಂದುವರಿಸಿದ್ದಾನೋ? ಬಣ್ಣಗಾರಿಕೆ ಅಲ್ಲ, ಅವ ಹಾಸ್ಯ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಹೌದು, ಹಾಸ್ಯ ಅಂತ ಹೇಳಿದ್ರೆ ಎಂತಾದ್ರು ರಾಯರೇ, ಕೆಲವು ಮಂದಿ ಹೆಚ್ಚೆಲ್ಲ ಬೈದ್ರು ಇವ ಯಕ್ಷಗಾನವನ್ನೇ ಹಾಳು ಮಾಡಿದ ಅಂತ. ಆದ್ರೂ ಇವ ಸ್ವಲ್ಪ ಸಂಪಾದನೆ ಮಾಡಿದ ಅದ್ರಲ್ಲಿ. ಯಾರು? ಇವ ದಿನೇಶ. ಹೌದು. ಆಮೇಲೆಲ್ಲ ಜೀವನದಲ್ಲೆಲ್ಲ ಸ್ವಲ್ಪ ಸಮಾಧಾನ ಆಯ್ತು ಇವನಿಗೆ. ಆದ್ರೆ ರಾಯರೇ ಒಂದು ದಿವಸ ವೇಷ ಮಾಡಿ ರಂಗಸ್ಥಳದಲ್ಲಿ ಕುಣಿಯುತ್ತಿರುವಂತಹ ಸಂದರ್ಭದಲ್ಲಿ ಮನೆ ಕಟ್ಟಿದ್ದೆಲ್ಲ ಯಾವುದು ಮನೆ ಕಟ್ಟುದು? ಮನೆ ಕಟ್ಟಿ ಸಾಲ ಮಾಡಿ ಮನೆ ಕಟ್ಟಿದ, ಹಾಗಾಗಿ ಅದು ಇಲ್ಲಿ ಬರುವುದಿಲ್ಲ. ಹಾಗೆ ರಾಯರೇ ಒಂದು ದಿವಸ ವೇಷ ಮಾಡಿ ರಂಗಸ್ಥಳದಲ್ಲಿ ಕುಣಿಯುತ್ತಿರುವಾಗ ಪಟಾಕ ಬಿದ್ದ. ಕಾಲು ಜಾರಿ ಬಿದ್ದದ್ದಲ್ಲ, ಹೆಜ್ಜೆ ತಪ್ಪಿದ್ದು ಅಲ್ಲ ರಾಯರೇ. ಇವನಿಗೆ ಬಿದ್ದಲ್ಲಿಗೆ ಇವನಿಗೆ ಸಂಧಿವಾತ ಆಯ್ತು. ಯಾರು ಬರ್ಲಿಲ್ಲ, ಎತ್ತಿಕೊಂಡು ಹೋಗ್ಲಿಕ್ಕೆ ಯಾರು ಬರ್ಲಿಲ್ಲ. ಕೊನೆಗೆ ಒಂದು ದಿವಸ ಅಲ್ಲಿ ಇವರ ಬಣ್ಣದ ಮನೆಯಲ್ಲಿ ಎಲ್ಲ ಕಟ್ತಾರಲ್ಲ ಬಟ್ಟೆ ಎಲ್ಲ, ಅವರಲ್ಲಿ ಒಬ್ಬ ಇವನನ್ನು ಎತ್ತಿಕೊಂಡು ಹೋಗಿ ಮನೆಗೆ ಹಾಕಿದ. ರಾಯರೇ ನೋಡಿ, ಇವತ್ತು ಸರಿಯಾಗಿ ತ್ರಾಣಿ ಆಗಿರುವಂತಹ ಸಂದರ್ಭದಲ್ಲಿ ಒಂದೊಂದು ದಿವಸ 5-5 ಆಟಕ್ಕೆ ಇವನನ್ನು ಕರೀತಾ ಇದ್ರು. ಅಂತದ್ರಲ್ಲಿ ಇವ ಮಲಗಿದ ಅಲ್ಲಿ ಆದಾಗ ಎಲ್ಲರೂ ಬಿಡಿ, ಇವ ತಿರುಗಾಟ ಮಾಡಿದಂತಹ ಮೇಳದ ಯಜಮಾನರು ಕೂಡ ಹತ್ತಿರ ನೋಡ್ಲಿಕ್ಕೆ ಹೋಗ್ಲಿಲ್ಲ. 20 ದಿವಸ ಮಲಗಿದಲ್ಲಿದ್ದ, ಯಾರು ಹೋಗ್ಲಿಲ್ಲ. ಪ್ರಬಂಧಕರು 1-2 ಸಲ ಕರೆದಿದ್ದಾರೆ. ಯಾಕೆ? ಬರುವ ವರ್ಷವರೆಗೆ ಬೇಕಲ್ಲ. ಹಾಗಲ್ಲ, ಹೇಗಿದ್ದಿಂತ ಕೇಳಲಿಕ್ಕಲ್ಲ, ಏನಾದ್ರೂ ತಿರುಗಿಸ್ಲಿಕ್ಕೆ ಹಣ ಸಿಗುತ್ತದ ಅಂತ ಇವ ನನಗೆ ಕರ್ತಿದ್ದ. ಕೊಡ್ಲಿಕ್ಕೆ ಎಲ್ಲಿಗೆ? ಇವ ಸಾಲ ಮಾಡಿ ಔಷಧಿ ಮಾಡಿದ್ದಲ್ಲ ಮತ್ತೆ. ಹಾಗಿರುವಾಗ ರಾಯರೇ ಕೊನೆಗೆ ಒಂದು ದಿವಸ ಇದನ್ನೆಲ್ಲ ನೋಡಿ ನೋಡಿ ಚಿಂತಾಕ್ರಾಂತನಾಗಿ ನನಗೆ ಲೋಕವೇ ಬೇಡ ಅಂತ ಹೇಳಿ ಹರಹರ ಅಂತ ಪ್ರಾಣ ಬಿಟ್ಟು ಬಂದಂತಹ ಒಂದು ಕಲಾವಿದನ ಪ್ರೇತ ಏನು ಮಾಡೋದು ಇವನನ್ನು? ಅವನ ನೀನು ಹೇಳಿದವ. ಯಾಕೆ? ಇಲ್ಲದಿದ್ದರೆ ಒಳ್ಳೆಯ ಗುರುವಿನಲ್ಲಿ ನಾಟ್ಯವನ್ನು ಕಲಿತು ಅಷ್ಟು ಸಂಪಾದನೆಯನ್ನು ಮಾಡಿದ ಮೇಲೆ ಗುರುವಿನ ಪರಿಚಯವೇ ಇಲ್ಲದಾಗೆ ಮಾಡ್ತಾನೆ. ಇಲ್ಲ ಇಲ್ಲ ಇಲ್ಲ, ಗುರುದ್ರೋಹಿ. ಅಷ್ಟು ಮಾತ್ರವಲ್ಲ, ದೈವದ್ರೋಹಿ. ಯಾಕೆ? ಯಾಕೆ? ಯಾವ ವೇಷವನ್ನೆಲ್ಲ ಮಾಡಿ ಭಿಕ್ಷಾಟನೆ ಮಾಡಿ ದೇವರ ಕಾಣಿಕೆ ಹಾಕದವು ದೈವದ್ರೋಹಿ ಆಗಿದ್ದಾನೆ. ಅದಕ್ಕಿಂತಲೂ
ಹೆಚ್ಚಿನ ಪುಣ್ಯವನ್ನವ ಮಾಡಿದ್ದಾರೆ. ರಾಯರೇ ನೋಡಿ, ಹಾ. ಇವರು ಕಲಾವಿದ್ರು ಅಂತ ಹೇಳುವವರು ಸಾಧಾರಣ ಎಲ್ಲರೂ ದ್ರೋಹಿಗಳೇ. ಹಾ. ಅದು ಅವರು ದ್ರೋಹಿಗಳಾಗುವುದಲ್ಲ, ಹಾ. ಅವರನ್ನು ಸಮಾಜ ದ್ರೋಹಿಗಳನ್ನಾಗಿ ಮಾಡುವುದು. ಏನು ಮಾಡ್ಲಿಕ್ಕೆ ಆಗುತ್ತದೆ? ಸುಮ್ಮನೆ ಸಮಾಜವನ್ನು ತೋರಬೇಡ ನೀನು. ಆಗಿರುವಾಗ ನಾವು ಹೇಗಿದ್ದೇವೆ ಎನ್ನುವುದರ ಮೇಲೆ ಹಾ. ಸಮಾಜ ಉಂಟು. ಹೌದರೆ ಅಯ್ಯೋ ನೋಡಿ, ಹಾ. ಇವ ಎಷ್ಟು ದೇವರ ವೇಷ ಮಾಡಿದ್ದಾನೆ, ಹಾ. ನಾರದರ ವೇಷ ಮಾಡಿದ್ದಾನೆ, ಹಾ. ಮತ್ತೆ ಚಿತ್ರಗುಪ್ತರ ವೇಷ ಮಾಡಿದ್ದಾನೆ, ಓಹೋ. ಮತ್ತೆ ಎಂತೆಂತ ವೇಷ ಎಲ್ಲ ಮಾಡಿದ್ದಾನೆ. ಹಾ. ಹಾಗಿರುವಾಗ ಹಾ. ಇವನು ಪಾಪ ಮಾಡಿದ್ದಕ್ಕಿಂತ ಹೆಚ್ಚು ಪುಣ್ಯ ಮಾಡಿದ್ದಾನೆ. ಅದನ್ನೇ ತುಲನೆ ಮಾಡಿ ಹೇಳಿದ್ರು. ಹಾ. ಅದಕ್ಕಿಂತಲೂ ಹೆಚ್ಚಿಗೆ ಪುಣ್ಯ ಮಾಡಿದ್ದಾನೆ. ಯಾಕೆ ಬಲ್ಲೆಯ? ಯಾಕೆ ರಾಯರೇ? ಪ್ರತಿನಿತ್ಯ ಅವನು ಯಕ್ಷಗಾನದಲ್ಲಿ ಭಾಗವಹಿಸುತ್ತಾ ಇದ್ದ. ಮತ್ತೆ? ಅದೊಂದು ಆರಾಧನಾ ಕಲೆ. ಹಾ. ನೋಡಿದವಾಗ ಹಾ. ಪುಣ್ಯವೇ ಹೆಚ್ಚಿದ್ದ ಕಾರಣ ಹಾ. ಸ್ವರ್ಗದ ಬಾಗಿಲನ್ನು ತೆರೆದು ಆಯ್ತು, ಯಾರಲ್ಲಿ ಇವನನ್ನು ವಿಮಾನದಲ್ಲಿ ಕುಳ್ಳಿರಿಸಿ ಸ್ವರ್ಗಕ್ಕೆ ದಿನೇಶ ಸ್ವರ್ಗಕ್ಕೆ ಹೋಗಿ ಆಯ್ತು. ಯಾರು? ದಿನೇಶ. ಇನ್ನೂ ರಾಯರೇ? ಯಾರು? ದಿನೇಶ ಎಲ್ಲಿಗೆ ಹೋದ? ಸ್ವರ್ಗಕ್ಕೆ ವಿಮಾನದಲ್ಲಿ. ಹೋಗ್ಲಿ. ಆಯ್ತು ರಾಯರೇ. ಯಾವ್ದ್ರಲ್ಲಿ ಕಲಿಸಿದೆ? ಅದು ಪುಸ್ತಕ ವಿಮಾನ ಹೇಳಿದೆ, ಬರ್ಬೋದು. ಈಗ ಬರ್ತದೆ, ಅವರನ್ನು ಕರ್ಕೊಂಡು ಹೋಗ್ತದೆ. ಸರಿ. ಹಾ. ಆಮೇಲೆ ಇಲ್ಲಿ ಯಾವ ಜೀವಿಗಳಿವೆ? ಇನ್ನು ಜೀವಿಗಳ ಬಗ್ಗೆ ಹೇಳುವುದಾದ್ರೆ ರಾಯರೇ, ಅನಗ ಮಾರ್ಕಂಡೇಯ ಎಂಬವ ನಾಮನ ಅನಗ ಮಾರ್ಕಂಡೇಯ ಯಮಧರ್ಮರಾಯರೇ, ಚಿತ್ರಗುಪ್ತ. ಇಷ್ಟೊತ್ತು ನಾವು ಸ್ವಲ್ಪ ಹಾಸ್ಯದ ರೀತಿಯಲ್ಲಿ ಮಾತಾಡಿ ಆಯ್ತು. ಹಾ. ಈಗ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಇನ್ನೂ ಉಂಟು. ಏನದು? ಭೂಲೋಕದಲ್ಲಿ ರಾಯರೇ, ಹಾ. ಒಂದು ಸ್ಥಳದಲ್ಲಿ ಹಾ. ಮುರ್ಖಂಡು ಮುನಿಯ ಮಗನಾದಂತಹ ಹಾ. ಮಾರ್ಕಾಂಡೇಯ ಎಂಬಂತಹ ಬಾಲಕ, ಹಾ. ಇವನಿಗೆ 16 ವರ್ಷದಲ್ಲಿ ಇವನ ಆಯುಷ್ಯ ಮುಗೀತಾ ಇದೆ. ಮುಗೀತದೆ. ಹೌದು. ಹಾ. ಇವತ್ತಿಗೆ ಆಯುಷ್ಯ ಮುಗಿದಾಯಿತು. ಹಾ. ಆದ್ರೂ ಇವ ಹಾ. ಆ ಹರಣ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹಾ. ಇಲ್ಲಿಗೆ ಬರುವಂತಹ ವಿಚಾರವನ್ನೇ ಮರೆತಿದ್ದಾನೆ. ಹಾ. ಇಲ್ಲಿಗೆ ಬರುವ ಯಾವ ಲಕ್ಷಣವೂ ಕಾಣುವುದಿಲ್ಲ. ಹಾ. ಇವ ಹರನಾಮ ಸ್ಮರಣೆಯಲ್ಲೇ ಇದ್ದಾನೆ. ಏನು ಮಾಡುವುದು? ಮುಲ್ಕಂಡು ಮುಳಿಯ ಮಗ ಹಾ. ಮಾರ್ಕಂಡೇಯ, ಹೌದು. ಅವನ ಆಯುಷ್ಯ ಹಾ. ಇಂದಿಗೆ ಮುಗಿದಿದೆ. ಇಲ್ಲಿಗೆ ಮುಗಿತಿದೆ, ಮುಗಿದಾಯಿತು. ಆದರೂ ಅವನ ಆತ್ಮ ಇಲ್ಲಿಗೆ ಬರಲಿಲ್ಲ. ಬರ್ಲಿಲ್ಲ, ಬರುವ ಲಕ್ಷಣ ಕಾಣುವುದಿಲ್ಲ. ಕಾರಣ ಏನಿರ್ಬೋದು? ಶಿವನಾಮ ಸ್ಮರಣ. ಅದನ್ನು ಮಾಡ್ತಾರೆ ಇದ್ದಾನೆ ಅವ. ಏನನ್ನೇ ಮಾಡಲಿ, ಹಾ. ನಮ್ಮ ಕರ್ತವ್ಯದಲ್ಲಿ ನಾವು ಹಿಂದೆ ಉಳಿಯುವಂತಿಲ್ಲ. ಮತ್ತೆ ಈಗಲೇ ಹೋಗಿ ಹಾ. ಅವನನ್ನು ಕರೆ ತರಬೇಕು. ಯಾರು? ನಾನು? ನೀನೇ ಒಬ್ಬನೇ ಹೋಗುವುದಲ್ಲ, ಮತ್ತೆ ಇದ್ದನಲ್ಲ ನನ್ನ ದೂತ. ಬರ್ಲಿ. ಸರಿ, ಹೋಗು.
ನಾಗಲೇಖರೆ ಯಾತಕ್ಕೆ ಏನು ವಿಚಾರ ಹೇಳಿದೆ ಅಂತಾದರೆ ನಿಮ್ಮ ಮಾತನ್ನು ಈಡೇರಿಸಿ ಕೊಡ್ತೇನೆ. ಭೂಲೋಕದಲ್ಲಿರುವಂತಹ ಮಾರ್ಕಂಡೇಯ ಆಯುಷ್ಯ ಮುಗಿದಿದ್ದರು ಇನ್ನು ಇಲ್ಲಿಗೆ ಬರಲಿಲ್ಲ. ನೀವೆಲ್ಲರೂ ಹೋಗಿ ಅವನನ್ನು ತೊರೆದರಣ ಹೇಳ್ತಾರಬೇಕು. ಚಿತ್ರಗುಪ್ತ ಆಯುಷ್ಯವನ್ನು ನಿನ್ನ ಕೈಗೆ ಕೊಟ್ಟಿದ್ದೇನೆ. ಆಯ್ತು, ಹೋಗಿ ಕರೆ ತಂದಿ ಹೋಗಿ. ಆಯ್ತು ರಾಯರೇ, ಆದಷ್ಟು ಬೇಗ ಹೆದರಿಕೆ ಆಗ್ತದೆ ನಿನಗೆ. ಆಗ ಹೆದರಿಕೆ ಆಗ್ಲಿಲ್ವಾ? ನಿನ್ನ ಸಮಯ ಮುಗಿಯಿತು ಗೊತ್ತುಂಟ. ಯಾರು ಅಂತ ಗೊತ್ತಿಲ್ಲ. ಹೂಗಳನ್ನು ಕೊಯ್ಯುತ್ತಿರುವಾಗ ಒಮ್ಮಿಂದೊಮ್ಮೆಲೆ ಬಂದು ನಿನ್ನನ್ನು ಕೊಂಡೊಯ್ಯುತ್ತೇನೆ ಎನ್ನುವ ಹಾಗೆ ನನ್ನ ಮೇಲೆ ಭಾಷವನ್ನು ಬೀಸುತ್ತಾ ಇದ್ದಾರೆ. ಅವರ ಕೈಯಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಓಡೋಡಿಕೊಂಡು ಬಂದಿದ್ದೇನೆ. ಏನು ಮಾಡುವುದು? ಅವರ ಏನು ಮಾಡ್ಲಿ? ಎಷ್ಟು ದೂರ ಓಡಿದ್ರು ನನ್ನ ಬೆಂಬಿಡುತ್ತಾ ಇಲ್ಲ. ಅವರು ರಾಕ್ಷಸರ ಹಾಗೆ ವರ್ತಿಸುತ್ತಾ ಇದ್ದಾರೆ. ಹಸು ಮಗು ಎನ್ನುವ ಹಾಗೆಯೂ ನನ್ನನ್ನು ನೋಡದೆ ನನ್ನ ಮೇಲೆ ಪಾಶವನ್ನು ಬೀಳುತ್ತಾ ಇದ್ದಾರೆ. ಖಂಡಿತ ಇವರು ನನ್ನನ್ನು ಬದುಕುವುದಕ್ಕೆ ಬಿಡುವುದಿಲ್ಲ. ಏನು ಮಾಡೋಣ?
ಅಡಗುವೆನು ತಾನೆನುತ ಒಕ್ಕಡಗಿ ಲಿಂಗದ ಮರೆಯೊಳ್ ಇರುತ್ತೀರೆ ಯಮ ಭಟರು ಮುಸುಕಿ ಒಕ್ಕು ಲಿಂಗದ ಮರೆಯೊಳಿರುತ್ತೀರೆ ಯಮ ಭಟರು ಹುಡುಗಿ ಓಡೋಡಿ ಕಾಡನ್ನು ಸೇರಿದ್ದೇನೆ. ಎತ್ತ ನೋಡಿದರೂ ಮೃಗಗಳ ಬೊಬ್ಬೆ ಕೇಳುತ್ತಾ ಇದೆ. ದಟ್ಟವಾದಂತಹ ಕಾಡಿದು, ಎಲ್ಲಿ ಹೋಗ್ಲಿ ಶಿವನೇ ನಾನು. ಕಾಣಿಸ್ತಾ ಇದೆಯಲ್ಲ ದೇವಾಲಯ. ದೇವಾಲಯದ ಗರ್ಭಗುಡಿಯಲ್ಲಿದೆ ಶಿವನ ಲಿಂಗ. ಆ ಲಿಂಗದ ಹಿಂದೆ ಅಡಗಿಕೊಂಡಿರ್ತೇನೆ. ಪ್ರಣವ ಎನ್ನುವ ಧನುವಲ್ಲಿ ಆತ್ಮನೆಂಬ ಶರವನ್ನು ಹೂಡಿ ದೃಶ್ಯವೆಂಬ ಲಕ್ಷ್ಯಕ್ಕೆ ಎಸೆದು ಸ್ವಾನಂದ ಸಾಮ್ರಾಜ್ಯವನ್ನೇ ತೋರಿದವನು ನಾನು. ಭಕ್ತಿಯ ಪರಾಕಾಷ್ಠೆ ಏನು ಎನ್ನುವ ಹಾಗೆ ಪ್ರಪಂಚಕ್ಕೆ ತೋರಿಸಿದವನು ನಾನು. ಅಂತಹದ್ದರಲ್ಲಿ ನನ್ನ ಭಕ್ತಿಯ ಮೇಲೆ ಪ್ರಹಾರ, ನನ್ನ ಭಾವದ ಮೇಲೆ ಪ್ರಹಾರ ಆಗಿದ್ರೆ ಕಾರಣ ಅಪ್ರಮೇಯ ಭಕ್ತನಾದಂಥ ಮಾರ್ಕಾಂಡೇಯನ ಆಯುಷ್ಯ ತೀರಿತು ಎನ್ನುವ ಕಾರಣಕ್ಕಾಗಿ ಯಮಭಟರು ಪಾಶವನ್ನಿಡಿದು ಹೇಳುತ್ತಾ ಇದ್ದಾರೆ. ಮಾತ್ರವಲ್ಲ, ಶಿವಲಿಂಗವನ್ನು ಹಿಡಿದು ಬೇಡುತ್ತಿರುವ ಭಕ್ತನ ಆಕ್ರಂದಕ್ಕೆ ನಾನು ಹೋಗದಿದ್ರೆ ತಪ್ಪಾದಿತ್ತು. ಅದಕ್ಕಾಗಿ ಯಾರಲ್ಲಿ ಮಗ ವೀರಭದ್ರ ಎದ್ದೇಳು ಮಗು. ದೀರ್ಘ ಧ್ವನಿಯಲ್ಲಿ ವೀರಭದ್ರ ಈ ಕಡೆ ಬರಲೆಂಬುದಾಗಿ ನಿಮ್ಮ ಕರೆ ಆಯ್ತು. ತಂದೆ, ಯಾಕಾಗಿ ಕರೆಸಿದ್ರಿ? ಏನಾಗಬೇಕು? ತಂದೆಯ ಕಂದ
ಮಾರ್ಕಂಡೇಯ ಓಂ ನಮ ಶಿವಾಯ ಎನ್ನುವಂತ ಶಿವ ಪಂಚಾಕ್ಷರಿ ಮಂತ್ರವನ್ನು ಸ್ತುತಿಸುತ್ತಾ ಇರುವಂತಹ ಸಂದರ್ಭ ಯಮ ಆಯುಷ್ಯ ತೀರಿತು ಎನ್ನುವ ಕಾರಣಕ್ಕಾಗಿ ಭಟರನ್ನು ಕಳುಹಿಕೊಟ್ಟಿದ್ದಾನೆ. ಅದಕ್ಕೆ ಆತನನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದಾನೆ. ಮಗನೇ, ಈಗಿಂದೀಗಲೇ ಹೋಗಬೇಕು, ಆತನ ಉದ್ಧಾರ ಮಾಡಬೇಕು. ಹೋಗುತ್ತೀಯ ಮಗನೇ? ಅಪ್ಪ, ನಿಮ್ಮ ಮಾತು ವೇದವಾಕ್ಯದ ತಿಳಿದು ಅದನ್ನು ಪಾಲಿಸಬೇಕಾದ ನನ್ನ ಕರ್ತವ್ಯ. ಅಪ್ಪಣೆ ಕೊಡಿ, ಈಗಲೇ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಅಟ್ಟಿಸಿಕೊಂಡು ಬಂದವ ಬಾಲಕನನ್ನು ಮುಂದೆ ಮುಂದೆ ಬರ್ತಾ ಇದೆಯಲ್ಲ, ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಬಂದಾಗಿಂದ ನಿಮ್ಮ ಎದೆಗಾರಿಕೆ ಮೆಚ್ಚಿದ್ದೇನೆ. ಯಾಕಂದ್ರೆ ನಮ್ಮ ತಂದೆಯ ಭಕ್ತನಿಂದ ತಿಳಿದು ಅವನನ್ನು ಬಲತ್ಕಾರ ಅಂದುಕೊಂಡು ಹೋಗುದಕ್ಕೆ ಬಂದಿದ್ದೀರಾ. ಸಾರಿ ಹೇಳ್ತೇನೆ, ಅವನನ್ನು ಬಿಟ್ಟು ಇಲ್ಲಿ ನಡೆದಲೇ ಹೆಚ್ಚು. ಇಲ್ಲ ಇದ್ರೆ ವೀರಭದ್ರ ಸ್ವಾಮಿ ಕೈ ಮುಗಿ. ಸ್ವಾಮಿ, ನಾವು ನೋಡಿ, ಇದು ನಮ್ಮ ಕೆಲಸ. ಹೌದು, ಕೆಲಸದ ಸಂದರ್ಭದಲ್ಲಿ ಎಷ್ಟು ದೊಡ್ಡವರು ಬಂದ್ರು ನಾವು ಕೈ ಮುಗಿಲಿಕ್ಕಿಲ್ಲ. ತಪ್ಪಲ್ಲ, ಮಾಡುವ ಕಾರ್ಯವನ್ನೇ ಮಾಡಬೇಕು. ಹಾಗಿರುವಾಗ ನೋಡಿ, ಇದೆಲ್ಲ ಹಿರಿಯರೆಲ್ಲ ದೊಡ್ಡ ದೊಡ್ಡವರು ಸೇರಿ, ನಿಮ್ಮ ಅಪ್ಪ ಎಲ್ಲ ಸೇರಿ ಎಲ್ಲ ನಿರ್ಣಯ ಮಾಡಿ ನಮಗೆ ಸಿಕ್ಕಿದಂತಹ ಕೆಲಸ ಇದು. ಹೌದಾ? ಮೂರು ಮೂರ್ತಿಗಳು ಕೊಟ್ಟದ್ದು ಗೊತ್ತುಂಟಲ್ಲ ನಿಮಗೆ. ಹಾಗಿರುವಾಗ ನಾವು ಕರ್ತವ್ಯವನ್ನು ಯಾವುದೇ ಕಾರಣಕ್ಕೂ ನಾವು ತಪ್ಪುವ ಮಾತೇ ಇಲ್ಲ. ಒಂದು ವೇಳೆ ದೇವರೇ ನೀವು ಅವ ಹುಡುಗನ ಪರವಾಗಿ ಬಂದ್ರೆ ನಮಗೆ ಈಗ ಅವ ಬೇಕು, ಮತ್ತೆ ಸುಮ್ಮನೆ ಅವರ ಕೈಯಲ್ಲಿ ಹೋಗಿ ನಾವು ಪೆಟ್ಟು ತಿಂದಿದ್ದೇನೆ ಅಂತ ಅಲ್ಲಿ ಹೇಳಿಸಿಕೊಂಡು ಹೋಗಿ ಹೇಳಿದ ಏನೋ ಮಾಡುವ ಕಾರ್ಯವನ್ನೇ ಮಾಡಬೇಕು. ಚಿತ್ರಗುಪ್ತ, ಮತ್ತೆ ನಿನ್ನ ಚಿತ್ರವನ್ನು ನೋಡಿ ನನಗೆ ಅರ್ಥವಾಯ್ತು. ಮಾಡುವ ಕಾರ್ಯವನ್ನೇ ಮಾಡಬೇಕು, ನಮ್ಮ ಕೆಲಸವನ್ನೇ ಮಾಡುದು. ಚೆನ್ನಾಗಿ ಯೋಚನೆ ಮಾಡಬೇಕು. ಅವನಿಗೆ ಆಯುಷ್ಯ ಮುಗಿದಿದ್ದೇ ಇಲ್ಲವ, ಅವ ನಮ್ಮ ಅಪ್ಪನ ಭಕ್ತ. ಆದ್ದರಿಂದ ನನ್ನ ಬಿಟ್ಟು ನಡೀತೀರಾ? ನೋಡಿ, ನಿಮ್ಮ ಅಪ್ಪನ ಭಕ್ತನಾಗ್ಲಿ ಅವರಪ್ಪನ ಭಕ್ತನಾಗ್ಲಿ ನಾವು ಬಿಡುವ ಪ್ರಶ್ನೆ ದೇವರ ಮಾತಿಗೆ ಬೆಲೆ ಇಲ್ಲ.
ಕಾರ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದಕ್ಕೆ ಅಸಮರ್ಥನಾದ ಕಾರಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೆ. ಕಾರಣ ಬೇಕಲ್ವ? ನನಗೆ ಆಗುದಿಲ್ಲ, ಯಾಕೆ ಈ ಆಗುದಿಲ್ಲ? ಕೆಲಸ ನನ್ನಿಂದ ಆಗ್ಲಿಕ್ಕೆ ಇಲ್ಲ. ಕಾರಣ ಬೇಕಲ್ವ? ಯಾಕೆ ಆಗುದಿಲ್ಲ? ನಿಮ್ಮ ಎದುರಿನಲ್ಲಿ ಆ ಮಾರ್ಕಾಂಡೇಯನ ಬಗ್ಗೆ ಮಾತಾಡಿ ಅವನನ್ನು ಎಳೆದುಕೊಂಡು ಬರುವುದಕ್ಕೆ ನಿಮ್ಮ ಅಪ್ಪಣೆಯನ್ನು ಹಿಡ್ಕೊಂಡು ಹೊರಟವರು ನಾವು. ನಿನ್ನ ಮೇಲೆ ವಿಶ್ವಾಸವನ್ನು ಇರಿಸಿಕೊಂಡವನು ನಾವು ಹೋಗುವಂತ ಸಂದರ್ಭದಲ್ಲಿ ಹೂವನ್ನೆಲ್ಲ ಕೊಯ್ತಾ ಹೂವನ್ನು ಒಟ್ಟು ಮಾಡ್ತಾ ಹೋಗ್ತಾ ಇದ್ದ ಹುಡುಗ ಅಲ್ಲಿಗೆ ಪಾಶ ಹಾಕಿ ಎಳೆಯುವಂತ ಆಗುವಾಗ ಓಡಿದ. ಓಡ್ತಾ ಓಡ್ತಾ ರಹರೆ ಒಂದು ಪರಮೇಶ್ವರನ ಗುಡಿಯ ಒಳಗೆ ಹೊಕ್ಕಿದ ರಹರೆ. ಆ ಬಳಿಕ ಒಳಗೆ ಹೋಗಿ ಅವನನ್ನು ಎಳ್ಕೊಂಡು ಬರುವಂತ ಪ್ರಯತ್ನ ಮಾಡುವಾಗ ಇವ ಶಿವಲಿಂಗವನ್ನು ಅಪ್ಪಿ ಹಿಡಿದಿದ್ದಾನೆ. ಎಷ್ಟು ಎಳೆಯಲಿಕ್ಕೆ ಹೋಗುವಾಗ ರಾಯರೇ ಅಲ್ಲಿ ಶಿವಗಣಗಳು ಒಂದಲ್ಲ ಎರಡಲ್ಲ ಎಷ್ಟು ಬಂದಿದ್ದಾವೆ ಅಂತ ನಮಗೆ ಲೆಕ್ಕ ಇಲ್ಲ. ವೀರಭದ್ರ ಬಂದ ನಮಗೆ ಹೊಡೆದ ನಮ್ಮನ್ನು ಓಡಿಸಿದ. ನುಡಿಯನ್ನು ಕೇಳು ಗೋಪದಿ ಶಿವಗಣಗಳು ಬಂದು ಬೆನ್ನಟ್ಟಿದರಂತೆ ಹಿಂಜರಿಯುವ ಪರ್ಯಾಯ ಇಲ್ಲ. ಎಲ್ಲಿ ಮೃತ್ಯು ಒಮ್ಮಿಂದೊಮ್ಮೆಗೆ ನೀನು ನನ್ನನ್ನು ಧ್ಯಾನಿಸುತ್ತಿರುವಂತ ಕಾಣ್ತಾ ಇತ್ತು.
ಅಲ್ಲಿಂದಲೇ ಓಡಿ ಬಂದು ನಿಂತು ನೋಡಿದೆ ಎಂದಾದರೆ ಕೆಂಡಾಮಂಡಲವಾಗಿದೆ. ಅಣ್ಣ, ಈ ರೀತಿಯಾದಂತಹ ಉಗ್ರವಯಕ್ಕೆ ಏನೋ ಆಚಾರಗಳು ನಡೆದಿದೆ. ಸಾಗರದ ನೀರನ್ನೇ ಕುಡಿದು ಬತ್ತಿಸಲೇ ಅಥವಾ ಭೂಮಂಡಲವನ್ನೇ ಬಿಡುಗಡೆಗೊಯ್ಯಲೆ ಏನು ಆಜ್ಞೆ ಎಂಬುದಾಗಿ ಹೇಳಿದ್ರೆ ಈಗಲೇ ಮಾಡಿ. ಮಗನಿಗೆ ಮುನಿ ಜನರದು ನನ್ನ ಕಾರ್ಯದಲ್ಲಿ ನಿರತರಾಗಿರುವ ಸಂದರ್ಭದಲ್ಲಿ ಮೃಕಾಂಡ ಮುನಿಯ ಮಗನಾದಂತ ಮಾರ್ಕಾಂಡೇಯ ಅವನ ಆಯುಷ್ಯ ಮುಗಿದರೂ ಇಲ್ಲಿಗೆ ಬರಲಿಲ್ಲ. ಕರೆತರುವುದಕ್ಕೆ ನಮ್ಮವರನ್ನೆಲ್ಲ ಕಳಿಸಿಕೊಟ್ಟರೆ ಶಿವಗಣಗಳೆಲ್ಲ ಬಡಿದೋಡಿಸಿದರಂತೆ. ಏನು ಮಾಡೋಣ, ಏನು ಮಾಡೋಣ? ಸಾಧ್ಯವಾಗ್ತಾ ಇದೆಯೇ? ಅಣ್ಣ ಹೆದರಬೇಡ, ಯಾರೇ ಬರಲಿ, ಮೂರು ಮೂರ್ತಿಗಳೇ ಬರಲಿ, ಅವರನ್ನು ಎದುರಿಸಿ ಆದರೂ ಮಾರ್ಕನನ್ನು ನಾನು ಹೇಳ್ಕೊಂಡು ಬರ್ತೇನೆ. ಭಗಿನಿ ವೃತ್ತಿದೇವತೆ, ನೀನು ಒಬ್ಬಳೇ ಹೋಗುವುದಲ್ಲ, ಹಿಡಿದುಕೋ ಭಾಷ್ಯವನ್ನು. ನಾನು ನಿನ್ನೊಟ್ಟಿಗೆ ವಿಕಾರ ಸ್ವರೂಪಿಣಿ ಅರ್ಧ ಪಥದಲ್ಲಿ ನನ್ನನ್ನು ತಡೆದಿದೆಯಲ್ಲ. ಯಾರು ನೀನು? ಯಾಕಾಗಿ ಬಂದೆ? ನಿನಗೂ ಇಲ್ಲಿ ಇರುವ ಪ್ರಕರಣಕ್ಕೆ ಏನು ಸಂಬಂಧ? ಎಲ್ಲವನ್ನೂ ಹೇಳು. ತಿಳಿಯುವಷ್ಟು ಶಕ್ತಿ ನಿನ್ನಲ್ಲಿ ಇಲ್ಲವೇ? ಮೃತ್ಯು ದೇವತೆಯೇ ನಾನಾಗಿದ್ದೇನೆ. ನಿನಗೊಂದು ವಿಷಯವನ್ನು ಹೇಳ್ತೇನೆ. ನಮ್ಮನ್ನು ತಡೆಯುವುದಕ್ಕೆ ಬಂದೆ ಎಂದಾದ್ರೆ ಪಾಶದಲ್ಲಿ ನಿನ್ನನ್ನು ಬಂಧಿಸಿ ಎಳ್ಕೊಂಡು ಹೋಗಿ. ಒಳ್ಳೆ ಮಾತನ್ನ ಹೇಳ್ತಿದ್ದೇನೆ. ಇದು ನನ್ನ ತಂದೆ ಅಪ್ಪಣೆ ಆಗಿದೆ. ನಿಮ್ಮ ಪಾಲಿಗೆ ಅವರು ದೇವರಾಗಿದ್ದಾರೆ. ಒಳ್ಳೆ ಮಾತಲ್ಲಿ ಬಿಟ್ಟು ಹೋಗ್ತೀರಾ ಅಲ್ಲ ಸದ್ಯ ಮಾಡಿಬೇಕು.
ಗುರಿಯಾಗಿ ಬಂದಂತಹ ಶಿವಗಣಗಳನ್ನೆಲ್ಲ ಬಡಿದೋಡಿಸಿದ್ದೇವೆ. ಎಲ್ಲಿದ್ದಾನೆ ಮಾರ್ಕಂಡೇಯ? ಹುಡುಕಾಡಿ ಎಲ್ಲಿಯೂ ಕಣ್ಣಿಗೆ ಕಾಣುತ್ತಾ ಇಲ್ಲ. ನೋಡಿದರೆ ಹಾಳು ಬಿದ್ದಂತಹ ಶಿವನ ಗುಡಿಯ ಒಳಗೆ ಮಂತ್ರವೊಂದು ಕೇಳುತ್ತಾ ಇದೆ. ಇವನಿಗೆ ಇಲ್ಲಿವರೆಗೆ ಯಾರು ತಪ್ಪಿದ್ದ ಅಂತ ಈ ಸಂದರ್ಭದಲ್ಲಿ ನೀನೇ ಇಂಥ ದುರ್ವರ್ತನೆಯನ್ನು ತೋರಿದೆ ಎಂದಾದರೆ ಸಾಮಾನ್ಯ ಲೋಕದ ಪಾಠ ಆದ್ರೂ ಏನು? ಕೋಪವನ್ನು ಬಿಡು, ಶಾಂತನಾಗಯ್ಯ, ಶಾಂತನಾಗು. ಚರಣ ಸೇವಕ ನಿಮ್ಮ
ಕಾರ್ಯಕ್ರಮವನ್ನು ತನ್ನ 75 ಸಂವತ್ಸರಗಳನ್ನು ಪೂರೈಸಿದಂತಹ ಶುಭಾವಸರದಲ್ಲಿರುವಂತಹ ವಿಠಲ್ ಕಾಮತ್ ಇವರ ವತಿಯಿಂದ ಈ ದಿವಸ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅಧ್ಯಾಪನ ವೃತ್ತಿಯನ್ನು ಮಾಡಿ ಅದೆಷ್ಟೋ ಶಿಷ್ಯವೃಂದವನ್ನು ತಯಾರು ಮಾಡಿ ಈ ಲೋಕಕ್ಕೆ ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ನಿರೂಪಿಸಿದಂತಹ ಮಹಾನ್ ಶಕ್ತಿ ವಿಠಲ್ ಕಾಮತ್ ಅವರು. ಅವರ ಈ ಜನ್ಮದಿನೋತ್ಸವಕ್ಕೆ ನಮ್ಮ ಕಲಾತಂಡದ ಪರವಾಗಿ ತುಂಬು ಹೃದಯದ ಶುಭಾಶಯಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೂ ದೀರ್ಘಾಯು ಆಗಲಿ. ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮ, ಕ್ಷೇತ್ರಪಾಲ ದೇವರು ಶ್ರೀ ಮಹಾಗಣಪತಿಯವರು, ಅವರು ನಂಬಿಕೊಂಡು ಬರುವಂತಹ ಅವರ ಕುಟುಂಬದ ಸಕಲ ದೈವಿಕ ಶಕ್ತಿಗಳು ಅವರಿಗೆ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯವನ್ನಿತ್ತು ಹರಸಲಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಜೊತೆಯಲ್ಲೇ ಒಂದು ಯಕ್ಷಗಾನ ಪ್ರದರ್ಶನ ಮೇಳೈಸಬೇಕು ಎಂದಾದರೆ ಸಹೃದಯರಾದಂತಹ ರಸಸ್ವಾಧನೆಯನ್ನು ಮಾಡುವಂತಹ ರಸಿಕ ಪ್ರೇಕ್ಷಕ ವರ್ಗ ಬೇಕು. ಇಂದಿನ ದಿವಸ ನೀವು ಸೇರಿದಂತಹ ಸಭ್ಯ ಪ್ರೇಕ್ಷಕ ವೃಂದದವರನ್ನು ನಮ್ಮ ಕಲಾತಂಡದ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಆದರಣೀಯರೇ, ಬರುವ ರಾತ್ರಿ ನಾವು ಮಂಗಳೂರಿನ ಕೋಟೆಕಾರ್ನಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಠಾರದಲ್ಲಿ ನಮ್ಮ ಈ ವರ್ಷದ ತುಳು ಕಾಲ್ಪನಿಕ ನೂತನ ಕಲಾ ಕಾಣಿಕೆ ಬಂಟನ ಬಲಿಸುತ್ತು ಎನ್ನುವ ಆಖ್ಯಾನವನ್ನು ಅಭಿನಯಿಸಲಿಕ್ಕಿದ್ದೇವೆ. ಸಹೃದಯರಾದಂತಹ ಪ್ರೇಕ್ಷಕರಾದಂತಹ ತಾವುಗಳೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ, ಕಥಾನಕವು ಮುಂದುವರಿವರೆ ಸಭ್ಯ ಸಭಿಕರ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ ನಮಸ್ಕಾರ.